ಓಂ ಶಾಂತಿ. ಈ ದಿನ ನಾವು ಕರ್ಮದ ಬಗ್ಗೆ ತಿಳ್ಕೊಳ್ಳೋಣ. ಕರ್ಮ ಅಂದ್ರೆ ಏನು? ಬಾಪ್ದಾದ ತಿಳಿಸ್ತಾರೆ, ಕರ್ಮ ಅನ್ನುವಂತಹದ್ದು ನೀವು ಯೋಚನೆ ಮಾಡೋದಿರ್ಬೋದು, ನೀವು ಸಂಕಲ್ಪ ಮಾಡೋದಿರ್ಬೋದು, ನೋಡೋದಿರ್ಬೋದು, ಮಾತಾಡೋದಿರ್ಬೋದು, ನಿಮ್ಮ ಒಂದು ಬಿಹೇವಿಯರ್ ಏನಿದೆ, ನಿಮ್ಮ ಒಂದು ಆಕ್ಷನ್ಸ್ ಅಂತ ನಾವು ಹೇಳ್ಬೋದು, ನಮ್ಮ ಒಂದು ಮಾತುಗಳು, ಇವೆಲ್ಲವೂ ಸಹ ಕರ್ಮಗಳೇ ಅಲ್ವಾ? ನಮ್ಮ ಒಂದು ಇಂಟೆನ್ಷನ್ಸ್ ಏನಿದೆ ಎಲ್ಲವೂ ಸಹ ಎದ್ರು ಕೂತ್ರು ಏನೇ ಮಾಡಿದ್ರು ಅದು ಕರ್ಮ ಅಂತ ಹೇಳ್ತಾರೆ. ಯಾಕಂದ್ರೆ ನಾವಿಲ್ಲಿ ಇರುವಂತಹದ್ದೇ ಕರ್ಮಕ್ಷೇತ್ರ. ಈ ಸಾಕಾರ ಪ್ರಪಂಚಕ್ಕೆ ಕರ್ಮಕ್ಷೇತ್ರ ಅಂತ ನಾವು ಹೇಳ್ತೀವಿ ಅಲ್ವಾ? ತಿಳ್ಕೊಂಡಿದೀವಿ. ಕರ್ಮಕ್ಷೇತ್ರದಲ್ಲಿ ಇರೋದ್ರಿಂದ ಪ್ರತಿ ಸೆಕೆಂಡು ಸಹ ನಾವು ಕರ್ಮವನ್ನ ಮಾಡ್ತಿರ್ತೀವಿ. ಕರ್ಮ ಇಲ್ಲದೆ ಇಲ್ಲಿ ಇರೋದಕ್ಕಾಗೋದಿಲ್ಲ. ಯಾಕಂದ್ರೆ ಶರೀರ ಇದೆ ಅಂದ್ರೆ ಕರ್ಮ ತಪ್ಪದೆ ನಾವು ಮಾಡ್ತಿರ್ತೀವಿ. ಕೆಲವೊಂದು ಸರಿ ಏನಾದ್ರೂ ಪರಿಸ್ಥಿತಿಗಳು, ಕೆಟ್ಟ ಪರಿಸ್ಥಿತಿಗಳು, ಸಮಸ್ಯೆ, ದುಃಖ ಏನಾದ್ರೂ ಬಂತು ಅಂದಾಗ ಇದೆಲ್ಲ ನನ್ನ ಕರ್ಮ ಅಂತ ನಾವು ಹೇಳ್ತಿರ್ತೀವಿ ಅಲ್ವಾ? ಇದೆಲ್ಲನೂ ಸಹ ನನ್ನ ಕರ್ಮ ಕರ್ಮ ಅಂತ ಬೈಕೋತಿರ್ತೀವಿ, ಕರ್ಮಕಾಂಡ ಅಂತ ಹೇಳ್ತಿರ್ತೀವಿ ಅಲ್ವಾ? ಆದ್ರೆ ಅದು ಕರ್ಮ ಅಂತ ನಾವು ಯಾವುದಕ್ಕೆ ಹೇಳ್ತೀವಿ? ಈಗ ನಮ್ಗೆ ಏನೇ ಒಂದು ಪರಿಸ್ಥಿತಿ ಬಂದಿದೆ, ಕೆಟ್ಟ ಒಂದು ಏನು ನಮಗೆ ಆ ಸಮಯ ಅಂದ್ರೆ ಏನು ವಿಘ್ನಗಳು, ಸಮಸ್ಯೆಗಳು ಏನ್ ಬಂದಿದೆ, ದುಃಖ ಕೊಡುವಂತಹದ್ದು, ಅವಮಾನ ಮಾಡುವಂತಹದ್ದು, ಕಷ್ಟ ಕೊಡುವಂತಹದ್ದು ಏನೆಲ್ಲ ಬಂದಿದೆ ಪರಿಸ್ಥಿತಿಗಳು, ಅವು ಪಾಸ್ಟ್ ಕರ್ಮದ ಪರಿಣಾಮ. ಅದಕ್ಕೆ ನಾವು ಕರ್ಮ ಅಂತ ಹೇಳಕ್ಕಾಗೋದಿಲ್ಲ. ಪಾಸ್ಟ್ ಕರ್ಮದ ಪರಿಣಾಮ ಆಗಿರೋದ್ರಿಂದ ನಾವು ಅದನ್ನ ಪರಿಣಾಮಗಳು ಅಂತ ನಾವು ಹೇಳ್ತೀವಿ. ಅಂದ್ರೆ ನಾವು ಹಿಂದೆ ಏನ್ ನಾವು ಕರ್ಮಗಳನ್ನ ಮಾಡಿರ್ತೀವಿ ಅದರ ಒಂದು ಪರಿಣಾಮ ಆಗಿರುತ್ತೆ. ಅದು ಕೆಟ್ಟ ಅಂದ್ರೆ ಒಂದು ಸಮಸ್ಯೆ ಇರ್ಬೋದು, ಪರಿಸ್ಥಿತಿ ಇರ್ಬೋದು, ಅದೆಲ್ಲನೂ ಸಹ ನಮಗೆ ಪರಿಣಾಮದ ರೂಪದಲ್ಲಿ ಬರುತ್ತೆ ನಮ್ಮ ಹತ್ರ. ಆ ಪರಿಣಾಮಗಳು ನಮ್ಮ ಮೇಲೆ ಬೀರುತ್ತೆ. ಅದನ್ನ ನಾವು ಪನಿಷ್ಮೆಂಟ್ ಅಂತ ಅನ್ಕೋತೀವಿ. ಅಂದ್ರೆ ಇದು ಎಲ್ಲ ನನ್ನ ಕರ್ಮ. ಪನಿಷ್ಮೆಂಟ್ ಅಂತಂದ್ರೆ ಏನು? ಯಾರಾದ್ರೂ ಬಂದು ನಮಗೆ ಪನಿಷ್ಮೆಂಟ್ ಕೊಡುವಂಥದ್ದು ಅಲ್ವಾ? ಯಾರಾದ್ರೂ ನಮಗೆ ತೊಂದರೆ ಕೊಟ್ರೆ ಅದು ಪನಿಷ್ಮೆಂಟ್ ಅಂತ ನಾವು ಹೇಳ್ತೀವಿ. ಬಟ್ ಇಲ್ಲಿ ಯಾರು ನಮಗೆ ತೊಂದರೆ ಕೊಡ್ತಾರೆ? ಈಗ ನಾನು ನಾನು ಯಾರಿಗಾದ್ರೂ ಅವಮಾನ ಮಾಡಿರ್ತೀನಿ, ನಾನೇ ಮಾಡ್ದೆ ತಾನೆ ಅದು ನನ್ನ ಹತ್ರ ಈಗ ಬಂದಿದೆ ಅಲ್ವಾ? ಈಗ ಅದನ್ನ ಬಂದಿದೆ ಅಂದ್ರೆ ಅದ್ರ ಪರಿಣಾಮ ನನಗೆ ಬೀರ್ತಾ ಇದೆ ಅಂದ್ರೆ ಅದು ನನ್ನ ಹತ್ರ ಬರೋದಕ್ಕೆ ಕಾರಣ ಯಾರು? ಆ ವ್ಯಕ್ತಿನ ಅಥವಾ ನಾನೇ ಆಗಿರ್ತೀನಿ ಅಲ್ವಾ? ಯಾಕಂದ್ರೆ ನಾನು ಆಲ್ರೆಡಿ ಅವ್ರಿಗೆ ಕೊಟ್ಟಿದ್ದೀನಿ, ದುಃಖ ಕೊಟ್ಟಿದ್ದೀನಿ, ಅವಮಾನ ಮಾಡಿದ್ದೀನಿ. ನಮ್ಗೆಲ್ಲರಿಗೂ ಸಹ ಗೊತ್ತಿದೆ, ನಾವೇನೇ ಕೊಟ್ರು ಅದು ಸಾಲ ಆಗತ್ತೆ, ಇತರರಿಂದ ಏನೇ ಪಡ್ಕೊಂಡ್ರು ಅದು ಸಾಲ ಆಗಿರತ್ತೆ. ಫ್ರೀಯಾಗಿ ನಮ್ಗಂತೂ ಯಾವುದು ಸಿಗೋದಿಲ್ಲ. ನಾವೇನ್ ಕೊಡ್ತೀವೋ ಅದನ್ನೇ ನಾವು ಪಡ್ಕೋತೀವಿ. ಅದೆಲ್ಲ ನಮಗ್ ಗೊತ್ತಿದೆ. ಒಳ್ಳೇದು ಅಂದ್ರೆ ಒಳ್ಳೇದೇ ಸಿಗುತ್ತೆ, ಕೆಟ್ಟದಂದ್ರೆ ಕೆಟ್ಟದೇ ಸಿಗುತ್ತೆ. ಎಷ್ಟು ಕೆಟ್ಟದಾಗಿ ಮಾಡಿರ್ತೀವೋ ಕೆಟ್ಟದ್ದು ನಮಗೆ ಹಾಗೇನೆ ಸಿಗುತ್ತೆ. ಒಳ್ಳೇದು ಎಷ್ಟು ಮಾಡಿರ್ತೀವೋ ಅಷ್ಟೇ ಒಳ್ಳೇದು ಸಿಗುತ್ತೆ, ನಮಗೆ ಗೊತ್ತಿದೆ. ಪನಿಷ್ಮೆಂಟ್ ಅಂದ್ರೆ ಬೇರೆ ಯಾರೋ ಬಂದು ಕೊಡುವಂಥದ್ದು. ಆದ್ರೆ ಇಲ್ಲಿ ನಮಗೆ ಪರಿಸ್ಥಿತಿಗಳು, ದುಃಖ, ಸಮಸ್ಯೆಗಳು ಅವೆಲ್ಲ ಬಂದಿದಾವೆ ಅಂದ್ರೆ ಅದು ನಾನು ಮಾಡಿರುವಂತ ಪಾಸ್ಟ್ ಕರ್ಮ. ಅದು ಈಗ ಪ್ರೆಸೆಂಟ್ ಅಲ್ಲಿ ಅದರ ಪರಿಣಾಮ ನಂಗೆ ಬೀರ್ತಾ ಇದೆ. ಅದು ವಾಪಸ್ ನನ್ನ ಹತ್ರ ಬಂದಿದೆ. ಆ ದುಃಖ ಕೊಡೋದಕ್ಕೆ, ಆ ಅವಮಾನ ಮಾಡೋದಕ್ಕೆ ಅದೀಗ ನನ್ನ ಹತ್ರ ಬಂದಿದೆ. ಅಂದ್ರೆ ಏನು? ಅದು ನಾನೇ ಕ್ರಿಯೇಟ್ ಮಾಡಿರುವಂಥದ್ದು ಅಲ್ವಾ? ಆಗ ನಾನು ಪಾಸ್ಟ್ ಕರ್ಮ ಏನ್ ಮಾಡಿದೀನಿ ಅದು ನಾನೇ ಕ್ರಿಯೇಟ್ ಮಾಡಿರುವಂಥದ್ದು. ಈಗ ಅದು ನನ್ನ ಹತ್ರ ಬಂದಿದೆ ಅಂದ್ರೆ ಅದು ಪನಿಷ್ಮೆಂಟ್ ಅಲ್ಲ. ಅದು ಈಗ ನನ್ನ ಕರ್ಮಗಳನ್ನ
ಈಗ ನಾನು ಮಾಡಬೇಕಾಗಿರೋ ಕರ್ಮಗಳ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ. ಆಲ್ರೆಡಿ ನಾನು ತಪ್ಪು ಮಾಡಿದ್ದೀನಿ, ಆಯ್ತಾ? ಆ ತಪ್ಪು ಮಾಡಿರೋದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ, ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಅದು ನನ್ನ ಹತ್ರ ಬಂದಿದೆ. ಕರೆಕ್ಟ್ ಮಾಡು ಅಂತ ಹೇಳೋದಕ್ಕೆ ನನ್ನ ಹತ್ರ ಬಂದಿದೆ. ಆಕ್ಚುಲಿ ನಾವು ಅದನ್ನ ಗಿಫ್ಟ್ ಅಂತ ತಿಳ್ಕೋಬೇಕು, ಪನಿಷ್ಮೆಂಟ್ ಅಲ್ಲ ಅಲ್ವಾ? ದುಃಖ ಕೊಡ್ತಿದೆ ಅಲ್ಲ, ಅದು ನನಗೆ ಅವಮಾನ, ದುಃಖ ಅನುಭವ ಆಗ್ತಿದೆ ಅಂದ್ರೆ ಅರ್ಥ ಏನು? ನೀನು ಸುಖ ಕೊಡುವಂತಹ ಕರ್ಮಗಳನ್ನ ಮಾಡು ಅಂತ ಬುದ್ಧಿ ಹೇಳೋದಕ್ಕೆ ಬಂದಿದೆ ಅದು ನನ್ನ ಹತ್ರ. ಆದ್ರೆ ನಾನದನ್ನ ಅದೇ ನನಗೆ ಪನಿಷ್ಮೆಂಟ್, ಇದು ನನ್ನ ಕರ್ಮ, ಇದು ನನ್ನ ಕರ್ಮ ಅಂತ ಬೈಕೋತೀವಿ. ನಿಜ ತಾನೇ? ಆಕ್ಚುಲಿ ಅದನ್ನ ಕರೆಕ್ಟ್ ಮಾಡೋದಕ್ಕೆ, ನನ್ನನ್ನು ಸರಿ ಮಾಡೋದಕ್ಕೆ ಬಂದಿದೆ. ಮತ್ತೆ ಏನು ನಾನು ಈಗ ಪ್ರೆಸೆಂಟ್ ನಾನು ಏನ್ ಮಾಡ್ತೀನಿ ಅದನ್ನ ನಾವು ಕರ್ಮ ಅಂತ ನಾವು ಹೇಳ್ಬೋದು. ಹಿಂದೆ ಮಾಡಿರೋದಕ್ಕೆ ನನ್ನ ಹತ್ರ ಏನೇ ಒಂದು ಪರಿಸ್ಥಿತಿ ರೂಪದಲ್ಲಿ, ವಿಘ್ನದ ರೂಪದಲ್ಲಿ, ಸಮಸ್ಯೆ ರೂಪದಲ್ಲಿ ನನ್ನ ಹತ್ರ ಬಂದಿದೆ ಅಂದ್ರೆ ಅದು ಪಾಸ್ಟ್ ಕರ್ಮದ ಪರಿಣಾಮ ಅದು, ಆಯ್ತಾ? ಹಿಂದೆ ನಾನು ಮಾಡಿದ ಕರ್ಮಗಳ ಒಂದು ಪರಿಣಾಮ, ಅದು ನನ್ನ ಹತ್ರ ರಿಟರ್ನ್ ಬಂದಿದೆ. ಅದನ್ನ ನಾವು ಕರ್ಮ ಅಂತ ಅಲ್ಲ ಹೇಳೋದು. ನಾವು ಏನ್ ಮಾಡ್ತೀವಿ, ಕರ್ಮ ಅನ್ನುವಂತಹದ್ದು ನಮ್ಮ ಒಂದು ಥಾಟ್ಸ್, ಬಿಹೇವಿಯರ್, ಆಕ್ಷನ್ಸ್, ವರ್ಡ್ಸ್, ನಮ್ಮ ಒಂದು ಇಂಟೆನ್ಷನ್ಸ್, ಇವು ಕರ್ಮಗಳು. ಅದು ಪರಿಣಾಮ, ಅದೇನಾಗಿದೆ? ಪರಿಣಾಮ ಆಗಿದೆ. ಅದನ್ನ ನಾವು ಕರ್ಮ ಅಂತ ಹೇಳ್ತೀವಿ. ಇದೆಲ್ಲ ನನ್ನ ಕರ್ಮ, ಇದೆಲ್ಲ ನನ್ನ ಕರ್ಮ ಅಂತ ಹೇಳ್ತೀವಿ. ಅಂದ್ರೆ ನಾವು ಮಾಡಿರೋ ಕರ್ಮದ ಪರಿಣಾಮ ಅದು, ಅದು ರಿಟರ್ನ್, ರಿಸಲ್ಟ್, ಅದು ಫಲ, ಅದು ನನ್ನ ಹತ್ರ ಬಂದಿದೆ. ಈಗ ನಾನು ಯಾವ ರೀತಿ ನನ್ನ ಒಂದು ಬಿಹೇವಿಯರ್, ನನ್ನ ಒಂದು ಮಾತು, ನನ್ನ ಒಂದು ಥಿಂಕಿಂಗು, ಈಗ ಪ್ರೆಸೆಂಟ್ ಅಲ್ಲಿ ನಾನು ಏನ್ ಮಾಡ್ತೀನಿ, ಇದು ಪ್ರೆಸೆಂಟ್ ಕರ್ಮ. ಇದನ್ನ ನಾವು ಕರ್ಮ ಅಂತ ನಾವು ಹೇಳುವಂಥದ್ದು. ನಾವು ಹೇಗೆ ಇತರರ ಬಗ್ಗೆ ಥಿಂಕ್ ಮಾಡ್ತೀವಿ, ಈಗ ನೋಡಿ, ಹಿಂದೆ ನಾವು ಕೆಟ್ಟದಾಗಿ ಯೋಚನೆ ಮಾಡಿದ್ವಿ, ಅವಮಾನ ಮಾಡಿದ್ವಿ, ಬೈದಿದ್ವಿ, ಅದು ಈಗ ನನ್ನ ಹತ್ರ ಬಂದಿದೆ. ಅದೇ ರೀತಿ ಅವ್ರು ನನ್ನ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಿದ್ದಾರೆ, ಬೈತಿದ್ದಾರೆ, ನಿಂದನೆ ಮಾಡ್ತಿದ್ದಾರೆ, ಅವಮಾನ ಮಾಡ್ತಿದ್ದಾರೆ. ಈಗ ನಾನು ಅವ್ರ ಬಗ್ಗೆ ಯಾವ ರೀತಿ ಥಿಂಕ್ ಮಾಡಬೇಕು, ಆ ಚಾಯ್ಸ್ ನನ್ನ ಹತ್ರನೇ ಇದೆ, ಆಯ್ಕೆ ನನ್ನ ಕೈಯಲ್ಲೇನೆ ಇದೆ. ಯಾವ ರೀತಿ ನಾನು ಥಿಂಕ್ ಮಾಡ್ತೀನಿ ಆ ವ್ಯಕ್ತಿ ಬಗ್ಗೆ, ಇದೇ ಕರ್ಮ ಆಗಿದೆ. ಇದು ಕರ್ಮ, ಇದನ್ನ ನಾವು ಕರ್ಮ ಅಂತ ನಾವು ಹೇಳ್ಬೋದು. ಪರಿಣಾಮ ಅನ್ನುವಂಥದ್ದು ನಮ್ಮ ಕೈಯಲ್ಲಿಲ್ಲ, ಆಯ್ತಾ? ಪರಿಣಾಮ ಏನಿದೆ, ನಾವೇನ್ ಕರ್ಮ ಮಾಡ್ತೀವಿ ಅದರಿಂದ ಬರುವಂತಹ, ಸಿಗುವಂತ ಪರಿಣಾಮ ನಮ್ಮ ಕೈಯಲ್ಲಿಲ್ಲ. ಬಟ್ ಕರ್ಮ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ನಾವು ಯಾವ ರೀತಿ ಕರ್ಮಗಳನ್ನ ಯಾವ ರೀತಿ ಯೋಚನೆ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ನಮ್ಮ ಬಿಹೇವಿಯರ್ ಯಾವ ರೀತಿ ಇರಬೇಕು, ನಮ್ಮ ಒಂದು ಉದ್ದೇಶಗಳು ಯಾವ ರೀತಿ ಇರಬೇಕು, ಅದು ನಮ್ಮ ಕೈಯಲ್ಲಿದೆ. ಇದನ್ನೇ ಕರ್ಮ ಅಂತ ಹೇಳುವಂಥದ್ದು. ಆಮೇಲೆ ಅದು ಪರಿಣಾಮ ಬೀರುವಂಥದ್ದು ಅಲ್ವಾ? ಅದ್ರ ಪರಿಣಾಮ ನಮ್ಮ ಕೈಯಲ್ಲಿಲ್ಲ. ಆದ್ರೆ ಯಾವಾಗ ನಮ್ಮ ಕರ್ಮಗಳು ರೈಟ್ ಆಗಿರುತ್ತೆ, ಅದರ ಪರಿಣಾಮನೂ ಸಹ ರೈಟ್ ಆಗೇ ಇರುತ್ತೆ ನಮಗೆ, ಅಲ್ವಾ? ಅಂದ್ರೆ ನಮ್ಮ ಹತ್ರ ಏನೇ ಒಂದು ಪರಿಸ್ಥಿತಿ ಬಂದಿದ್ರು ಕೂಡ ಅದು ಪಾಸ್ಟ್ ಕರ್ಮದ್ದು ಬಂದಿದೆ. ನಾವು ಏನ್ ರೆಸ್ಪಾಂಡ್ ಮಾಡ್ತೀವಿ ಆ ಸಮಯದಲ್ಲಿ, ಅದೇ ಪ್ರೆಸೆಂಟ್ ಕರ್ಮ ಆಗಿರುತ್ತೆ. ಪಾಸ್ಟ್ ಕರ್ಮ ಅದ ಪರಿಣಾಮ ಏನಾಗಿದೆ, ಪಾಸ್ಟ್ ಕರ್ಮ ಅದೇನಿದೆ ಅದು ನನ್ನ ಹತ್ರ ಈಗ ಬಂದಿದೆ, ಆಯ್ತಾ? ಈಗ ನಾನು ಅದಕ್ಕೆ ಯಾವ ರೀತಿ ರೆಸ್ಪಾಂಡ್ ಮಾಡ್ತೀನಿ ಅನ್ನುವಂತಹದ್ದು ಪ್ರೆಸೆಂಟ್ ಕರ್ಮ ಆಗಿದೆ. ಅಂದ್ರೆ ಪ್ರೆಸೆಂಟ್ ಆಕ್ಷನ್ಸ್. ನೋಡಿ, ಪರಿಣಾಮಗಳು ಬರುತ್ತಲ್ಲ ಅದ್ರಲ್ಲಿ ಪವರ್ ಇರೋದಿಲ್ಲ. ನಾನು ಏನ್ ರೆಸ್ಪಾಂಡ್ ಮಾಡ್ತೀನಲ್ಲ ಅದ್ರಲ್ಲಿ ಪವರ್ ಇರುತ್ತೆ, ಶಕ್ತಿ ಇರುತ್ತೆ. ಈಗ ನನ್ನ ಹತ್ರ ಹಿಂದೆ ನಾನು ಮಾಡಿರೋ ಕರ್ಮಗಳ ಒಂದು ಫಲ ನನ್ನ ಹತ್ರ ಬಂದಿದೆ, ಆ ಪರಿಣಾಮ ನನ್ನ ಹತ್ರ ಬಂದಿದೆ ಅಂದ್ರೆ ಅದ್ರಲ್ಲಿ ಏನೂ ಇರೋದಿಲ್ಲ, ಪವರು ಅದ್ರಲ್ಲಿ ಏನೂ ಇರೋದಿಲ್ಲ. ಅದನ್ನ ಮಾಡಿದೀನಿ, ಅದು ಬಂದಿದೆ, ಅದನ್ನ ನಾನು ಮಾಡೋಷ್ಟು ಅಂದ್ರೆ ಅದ್ರಲ್ಲಿ ಏನು
ಪವರ್ ಇರೋದಿಲ್ಲ. ಆದ್ರೆ ಈಗ ಪ್ರೆಸೆಂಟ್ ಆಗಿ ನಾನು ಯಾವ ರೀತಿ ಯೋಚನೆ ಮಾಡ್ಬೇಕು, ಯಾವ ರೀತಿ ಮಾತಾಡ್ಬೇಕು, ಯಾವ ರೀತಿ ನಡ್ಕೋಬೇಕು, ಅದರಲ್ಲಿ ಪವರ್ ಇರುತ್ತೆ. ಪ್ರೆಸೆಂಟ್ ಕರ್ಮದಲ್ಲಿ ಯಾವಾಗ್ಲೂ ಸಹ ಪವರ್ ಇರುತ್ತೆ. ಅದನ್ನ ನಾವು ಚೇಂಜ್ ಮಾಡ್ಕೋಬಹುದು. ನಾವು ಯೋಚನೆ ಮಾಡೋದು, ಮಾತಾಡೋದು ಆ ಸಮಯದಲ್ಲಿ ಅದು ಪ್ರೆಸೆಂಟ್ ಕರ್ಮ ಆಗಿರುತ್ತೆ. ಅಂದ್ರೆ ಪಾಸ್ಟ್ ನನ್ನ ಹತ್ರ ಬಂದಿದೆ, ಆಯ್ತಾ, ನಾನು ಏನು ನನ್ನ ಆಕ್ಷನ್ಸ್ ಆ ಟೈಮಲ್ಲಿ ಏನಿರುತ್ತೆ, ಪಾಸ್ಟ್ ಬಂದಿದೆ ಅಂದ್ರೆ ಆ ಸಮಯದಲ್ಲಿ ನಾನು ಏನು ರೆಸ್ಪಾಂಡ್ ಮಾಡ್ತೀನಿ, ಯಾವ ರೀತಿ ಯೋಚನೆ ಮಾಡ್ತೀನಿ, ಮಾತಾಡ್ತೀನಿ, ಯಾವ ರೀತಿ ನಡ್ಕೋತೀನಿ, ಅದು ಪ್ರೆಸೆಂಟ್ ಕರ್ಮ. ಅದು ಕ್ರಿಯೇಟ್ ಆಗತ್ತೆ. ಅರ್ಥ ಆಯ್ತಾ? ಅದು ಕ್ರಿಯೇಟ್ ಮಾಡುವಂಥದ್ದು. ಯಾವಾಗ ಅದು ಕ್ರಿಯೇಟ್ ಆಗತ್ತೆ ಆಗ ಫ್ಯೂಚರ್ ಡಿಸೈಡ್ ಆಗತ್ತೆ. ಪ್ರೆಸೆಂಟ್ ಕರ್ಮಗಳೇ ಫ್ಯೂಚರ್ಗೆ ಆಧಾರ. ಈ ನಮ್ಮ ಈ ಪ್ರೆಸೆಂಟ್ ಕರ್ಮಗಳೇನಿದಾವೆ ಅವು ಫ್ಯೂಚರ್ಗೆ ಆಧಾರ ಆಗಿರುತ್ತೆ ಯಾವಾಗ್ಲೂ ಸಹ. ನಾನೇನು ಹಿಂದೆ ಮಾಡಿದ್ದೆ ಅದು ಈಗ ನನ್ನ ಹತ್ರ ಬಂದಿದೆ. ಈಗ ನಾನು ಏನ್ ರೆಸ್ಪಾಂಡ್ ಮಾಡ್ತೀನಿ ಅದು ಪ್ರೆಸೆಂಟ್ ಕರ್ಮ, ಆಯ್ತಾ. ಅದು ಕ್ರಿಯೇಟ್ ನಾನು ಮಾಡಿರುವಂಥದ್ದು ಹೊಸದಾಗಿ. ಪ್ರೆಸೆಂಟ್ ಅಲ್ಲಿ ನಾನು ಕ್ರಿಯೇಟ್ ಮಾಡಿದ್ದೀನಿ, ಅದ್ರಲ್ಲಿ ಪವರ್ ಇರುತ್ತೆ, ಅದು ನನ್ನ ಕೈಯಲ್ಲಿದೆ, ಆಯ್ತಾ. ಬಟ್ ಅದರಿಂದ ಫ್ಯೂಚರ್ ಅನ್ನುವಂತಹದ್ದು ಡಿಸೈಡ್ ಆಗತ್ತೆ. ಅದರಿಂದನೇ ಫ್ಯೂಚರ್ ಅನ್ನುವಂತಹದ್ದು ಡಿಸೈಡ್ ಆಗತ್ತೆ. ನೋಡಿ, ಈಗ ಫಿಸಿಕಲಿ ಏನಾದ್ರೂ ಕಾಯಿಲೆ ಬಂದಿದೆ ಅಂದ್ರೆ ಅದು ತುಂಬಾ ಅದನ್ನ ಫೇಸ್ ಮಾಡೋದಕ್ಕೆ ತುಂಬಾ ಈಸಿ ಅಂತ ನಾವು ಹೇಳ್ಬೋದು. ಯಾಕೆ ಅಂದ್ರೆ ನೋಡಿ, ಫಿಸಿಕಲ್ ಆಗಿ ಏನಾದ್ರೂ ಆಗಿದೆ ಅಂದ್ರೆ ಅದಕ್ಕೆ ಡಾಕ್ಟರ್ಸ್ ಇದ್ದಾರೆ, ಮೆಡಿಸಿನ್ಸ್ ಇದೆ ಅಲ್ವಾ, ಮತ್ತೆ ಸಂಬಂಧಗಳಿರ್ತವೆ, ಜನಗಳಿರ್ತಾರೆ, ಎಲ್ಲರೂ ಇರ್ತಾರೆ. ಆದ್ರೆ ಎಮೋಷನಲಿ, ಮೆಂಟಲಿ ಏನಾದ್ರೂ ಪ್ರಾಬ್ಲಮ್ ಆದಾಗ ನಾವೊಬ್ರೇ ಸಫರ್ ಮಾಡ್ಬೇಕಾಗತ್ತೆ ಮನಸ್ಸಲ್ಲಿ, ಅಲ್ವಾ. ನಾವೊಬ್ರೇ ಸಫರ್ ಮಾಡ್ಬೇಕಾಗತ್ತೆ. ಫಿಸಿಕಲಿ ಅಂತ ಬಂದಾಗ ಡಾಕ್ಟರ್ಗಳ ಹತ್ರ ಹೋಗ್ಬೋದು, ಇಲ್ಲ ಮತ್ತೆ ಜನಗಳಿರ್ತಾರೆ ಅಲ್ವಾ, ಮೆಡಿಸಿನ್ಸ್ ಇದೆ, ಮೆಡಿಕಲ್ ಸೈನ್ಸ್ ಇದೆಯಲ್ವಾ, ಇವುಗಳೆಲ್ಲನೂ ಇದೆ. ಆದ್ರೆ ಮೆಂಟಲಿ, ಎಮೋಷನಲಿ ಅಂತಂದಾಗ ಅದನ್ನ ನಾವೇನೆ ಸಫರ್ ಮಾಡ್ಬೇಕಾಗತ್ತೆ. ನಮ್ಮ ಮನಸ್ಸಲ್ಲೇನೆ ತಾನೇ ಇರುತ್ತೆ ಅವೆಲ್ಲನೂ ಸಹ. ಇದು ಹೊರಗಡೆ ಕಾಣುತ್ತೆ ಫಿಸಿಕಲ್ ಅನ್ನುವಂಥದ್ದು. ನಾವು ಹೋಗ್ತೀವಿ, ಮೆಡಿಸಿನ್ ತಗೋತೀವಿ, ಟ್ರೀಟ್ಮೆಂಟ್ ತಗೋತೀವಿ, ಅಡ್ಮಿಟ್ ಆಗ್ತೀವಿ, ಮತ್ತೆ ಎಲ್ಲ ನೋಡ್ಕೊಳ್ಳೋರು ಇರ್ತಾರೆ ಅಲ್ವಾ, ಎಲ್ಲ ಓಕೆ. ಆದ್ರೆ ಮೆಂಟಲಿ ಅಂದಾಗ ಅದು ನಾವೇನೆ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ. ಲೈಫ್ ಸ್ಟೈಲ್ ಅಂದ್ರೆ ಏನು, ನಾವೇನು ಅನ್ಕೋತೀವಿ, ನಾವು ತಿನ್ನುವಂತಹದ್ದು, ಆಯ್ತಾ. ಲೈಫ್ ಸ್ಟೈಲ್ ಅಂದ್ರೆ ಏನು ಅನ್ಕೋತೀವಿ ನಾವು, ತಿನ್ನುವಂಥದ್ದು, ಕುಡಿಯುವಂಥದ್ದು, ಎಕ್ಸಸೈಸ್ ಮಾಡುವಂಥದ್ದು, ಇದು ಲೈಫ್ ಸ್ಟೈಲ್ ಅಂತ ನಾವು ಅನ್ಕೋತೀವಿ. ಕೇವಲ ಇದು ಲೈಫ್ ಸ್ಟೈಲ್ ಅಂದ್ರೆ ಇದು ಚಿಕ್ಕದಾದ ಒಂದು ಪಾರ್ಟ್ ಆಫ್ ಲೈಫ್ ಸ್ಟೈಲ್ ಅಷ್ಟೇ. ಆದ್ರೆ ಲೈಫ್ ಸ್ಟೈಲ್ ಅನ್ನುವಂಥದ್ದು ನಾವು ಯಾವ ರೀತಿ ಫೀಲ್ ಮಾಡ್ತೀವಿ, ಯಾವ ರೀತಿ ಮಾತಾಡ್ತೀವಿ, ಯಾವ ರೀತಿ ನಡ್ಕೋತೀವಿ, ಮತ್ತೆ ಯಾವ ರೀತಿ ನಾವು ಬದುಕುತ್ತಿದ್ದೀವಿ, ಯಾವ ರೀತಿ ಬದುಕಬೇಕು, ಯಾವ ರೀತಿ ಫೀಲ್ ಮಾಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಡ್ಕೋಬೇಕು, ಈ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೋಬೇಕು ಅಲ್ವಾ. ಜೀವನ ಇರುವಂತದ್ದು ಶರೀರಕ್ಕಲ್ಲ, ಆತ್ಮಕ್ಕೆ ಅಲ್ವಾ. ಸೋಲ್ಗೆ ಶರೀರ ಇರುವಂತ ಸೋಲ್ಗೆ ಏನಿದೆ, ಜೀವನ ಇದೆ, ಶರೀರಕ್ಕಲ್ಲ. ಮತ್ತೆ ಲೈಫ್ ಸ್ಟೈಲ್, ಈಗ ಆತ್ಮದ ಜೀವನದ ಸ್ಟೈಲ್ ಅನ್ನು ನಾವು ಚೇಂಜ್ ಮಾಡ್ಕೋಬೇಕು. ಮೊದಲೆಲ್ಲ ನಾವು ನೆಗೆಟಿವ್ ಥಿಂಕಿಂಗು, ನೆಗೆಟಿವ್ ಆಗಿ ಹೇಗಂದ್ರೆ ಹಾಗೆ ಯೋಚನೆ ಮಾಡೋದು, ಫೀಲ್ ಮಾಡೋದು ಎಲ್ಲ ನೆಗೆಟಿವ್ ಆಗಿತ್ತು, ವ್ಯರ್ಥವಾಗಿತ್ತು, ದೈಹಿಕವಾಗಿತ್ತು ಅಲ್ವಾ. ಈಗ ನಾವು ಆ ಲೈಫ್ ಸ್ಟೈಲ್ ಅನ್ನ ಆತ್ಮಿಕವಾಗಿ ಚೇಂಜ್ ಮಾಡ್ಕೋಬೇಕಾಗತ್ತೆ. ಆತ್ಮಿಕವಾಗಿ ಒಂದು ಸ್ಮೃತಿ ಇರ್ಬೋದು, ಆತ್ಮಿಕವಾಗಿ ನೋಡುವಂಥದ್ದು, ಮಾತಾಡುವಂಥದ್ದು, ಅವೆಲ್ಲವೂ ಸಹ ಆತ್ಮದ ಸ್ಮೃತಿಯಲ್ಲಿರ್ತಾ, ಪರಮಾತ್ಮನ ಸ್ಮೃತಿಯಲ್ಲಿರ್ತಾ ನಾವು ಈ ಒಂದು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ಕೊಳ್ಳುವಂತಹದ್ದು.
ಕೆಲವೊಂದ್ಸರಿ ನಾವು ಏನ್ ಯೋಚನೆ ಮಾಡ್ತೀವಿ ಅಂದ್ರೆ, ಇದು ನನ್ನಿಂದ ಆಗೋದಿಲ್ಲ, ಇದು ನನ್ನಿಂದ ಮಾಡಕ್ಕಾಗೋದಿಲ್ಲ. ಮತ್ತೆ ಕೆಲವೊಂದ್ಸರಿ ಯಾರಾದ್ರೂ ಏನಾದ್ರೂ ತಪ್ಪು ಮಾಡಿದ್ರು ನಾನು ಅವ್ರನ್ನ ಕ್ಷಮಿಸೋದಿಲ್ಲ, ನಾನು ಅವ್ರು ಮಾಡಿರೋದನ್ನ ನಾನು ಯಾವತ್ತೂ ಮರೆಯೋದಿಲ್ಲ ಅಂತ ಯೋಚನೆ ಮಾಡ್ತೀವಿ. ಆತರ ನಾವು ಫೀಲ್ ಮಾಡ್ಕೋತೀವಿ. ಆದ್ರೆ ಒಂದು ನಾವು ಅರ್ಥ ಮಾಡ್ಕೋಬೇಕು, ಬೇರೆಯವರಿಂದ ಏನೇ ಬಂದ್ರೂ ಸಹ ಅದು ಅವರ ಒಂದು ಕರ್ಮ. ನಾವು ಅದನ್ನ ಯಾವ ರೀತಿ ತಗೊಳ್ಬೇಕು ಅನ್ನೋದು ನನ್ನ ಕೈಯಲ್ಲಿದೆ. ಯಾಕೆಂದ್ರೆ ನಮಗೆ ನೋಡಿ, ಅವರು ಕಷ್ಟ ಕೊಡ್ಬೇಕು, ದುಃಖ ಕೊಡ್ಬೇಕು, ನೋವು ಕೊಡ್ಬೇಕು, ಅವ್ರು ಮಾಡ್ತಾರೆ, ಅದು ಅವ್ರ ಕರ್ಮ ಅಲ್ವಾ. ಅವರು ಒಂದ್ ಮಾತಂದ್ರೆ ಅದರಿಂದ ನಮ್ಗೆ ಹರ್ಟ್ ಆಗತ್ತೆ, ನೋವಾಗತ್ತೆ, ಟೆನ್ಷನ್ ಆಗತ್ತೆ, ಚಿಂತೆಯಲ್ಲಿ ಬಂದ್ಬಿಡ್ತೀವಿ, ಕೊರಗುತ್ತಿರ್ತೀವಿ, ಎಷ್ಟು ದಿನಗಳಾದ್ರೂ ಮರೆಯೋದಿಲ್ಲ, ಹೇಗಂದ್ರಲ್ಲ ಅಂತ. ಅದನ್ನೇ ಪದೇ ಪದೇ ಯೋಚನೆ ಮಾಡ್ತಾ 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 ತುಂಬಾ ಡೀಪ್ ಆಗಿ ಹೋಗ್ಬಿಡ್ತೀವಿ. ಅವರೊಂದಿದ್ದು ಒಂದೇ ಸರಿನೇ, ಅದು ಅವ್ರ ಕರ್ಮ, ಅದು ಆಯ್ತಾ. ಅದು ಅವ್ರ ಕರ್ಮ, ಅವರ ಒಂದು ಫ್ಯೂಚರ್ ಅನ್ನ, ಅವರ ಒಂದು ಜೀವನವನ್ನ ಅದು ಡಿಸೈಡ್ ಮಾಡತ್ತೆ. ನಾವದನ್ನ ಯಾವ ರೀತಿ ಸ್ವೀಕಾರ ಮಾಡ್ಬೇಕು ಅನ್ನೋದು ನಮ್ಮ ಕೈಯಲ್ಲಿದೆ. ನಮ್ಗೆ ಯಾರು ಹರ್ಟ್ ಮಾಡೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಗೆ ಯಾರು ಹರ್ಟ್ ಮಾಡೋದಿಲ್ಲ. ಆ ಸಮಯದಲ್ಲಿ ನಾವದನ್ನ ಹೋಲ್ಡ್ ಮಾಡ್ತೀವಿ, ಹಿಡ್ಕೋತೀವಿ, ಅದನ್ನ ಬಿಡೋದಿಲ್ಲ, ಲೆಟ್ ಗೋ ಮಾಡೋದಿಲ್ಲ. ನಾವು ಅದನ್ನ ಏನ್ ಮಾಡ್ತೀವಿ, ಹೋಲ್ಡ್ ಮಾಡ್ತೀವಿ. ಅವರು ಒಂದ್ ಮಾತು ಬೈದು ಹೊರಟು ಹೋದ್ರು, ಮರ್ತೋಗಿರ್ತಾರೆ ಅವರು, ಆಯ್ತಾ. ನಾವೇನ್ ಮಾಡ್ತೀವಿ, ಈಗಂದ್ರಲ್ಲ, ಈ ತರ ಅಂದ್ರಲ್ಲ, ಯೋಚನೆ ಮಾಡ್ತೀವಿ, ಇನ್ನೊಬ್ಬರ ಹತ್ರ ಹೋಗಿ ಹೇಳ್ತೀವಿ, ಮಲಗಿದ್ರು ಅದ್ರ ಬಗ್ಗೆ ಯೋಚನೆ, ತಿಂತಿದ್ರು ಅದ್ರ ಬಗ್ಗೆ ಯೋಚನೆ, ತುಂಬಾ ಡೀಪ್ ಆಗಿ ಅದನ್ನ ಹಿಡ್ಕೊಂಡ್ಬಿಡ್ತೀವಿ, ಹೋಗೋದಕ್ಕೆ ಬಿಡೋದಿಲ್ಲ ನಾವು, ಡೋಂಟ್ ಕೇರೆ ಮಾಡೋದಿಲ್ಲ ನಾವು. ಆಗ ಏನಾಗುತ್ತೆ, ನಮಗೆ ಹರ್ಟ್ ಮಾಡತ್ತೆ. ನಾವು ಲೆಟ್ ಗೋ ಮಾಡಿದ್ವಿ, ಬಿಟ್ಬಿಟ್ವಿ ನಾವು, ಆಯ್ತಾ. ಅದು ಪಾಸ್ಟ್ ಕರ್ಮ ಬಂದಿದೆ. ಈಗ ನಾನು ಯಾವ ರೀತಿ ಮಾಡ್ಬೇಕು, ನಾನು ಅದು ಅರ್ಥ ಮಾಡ್ಕೊಂಡೆ, ಲೆಟ್ ಗೋ ಬಿಟ್ಬಿಟ್ಟೆ ನಾನು, ಆಯ್ತಾ. ಆಗ ನನಗೆ ಏನ್ ಹರ್ಟ್ ಆಗುತ್ತೆ, ಅವರ ಕರ್ಮ ಆಗಿದೆ ಅದು. ಅವ್ರು ಏನ್ ಮಾತಾಡಿದ್ರು, ಏನ್ ಬೈದ್ರು, ಅದು ಅವ್ರ ಕರ್ಮ ಅಂತ ನಾವು ಲೆಟ್ ಗೋ ಬಿಟ್ಬಿಟ್ರೆ ನಮ್ಗಲ್ಲಿ ಹರ್ಟ್ ಆಗೋದಿಲ್ಲ. ನಾವು ಅದನ್ನ ಡೀಪ್ ಆಗಿ ತಗೊಂಡ್ಬಿಡ್ತೀವಿ, ಹೋಲ್ಡ್ ಮಾಡ್ಬಿಡ್ತೀವಿ, ಹಿಡ್ಕೊಂಡ್ಬಿಡ್ತೀವಿ, ನಾವು ಅದನ್ನ ಹೋಗೋದಕ್ಕೆ ಬಿಡೋದಿಲ್ಲ. ಕೆಲವ್ರು ಏನಾದ್ರು ಒಂದು ಮಾತಂದ್ರೆ ಅದನ್ನೇ ಇಟ್ಕೊಂಡು ದ್ವೇಷ ಮಾಡ್ತಾ ಅವ್ರು ಸಾಯೋವರೆಗೂ ಅದನ್ನ ಮರೆಯೋದಿಲ್ಲ, ದ್ವೇಷ ಹಾಗೇನೆ ಇಟ್ಕೊಂಡಿರ್ತಾರೆ. ಎಷ್ಟು ಡೀಪ್ ಆಗಿರುತ್ತಲ್ಲ ಅದೆಲ್ಲಾನು. ನಮ್ಗದು ಹರ್ಟ್ ಮಾಡುತ್ತೆ, ನೋವು ಕೊಡುತ್ತೆ, ಟೆನ್ಷನ್ ಕೊಡುತ್ತೆ, ಚಿಂತೆ ಕೊಡುತ್ತೆ ಅಲ್ವಾ. ಬಟ್ ಅವ್ರ ಆ ತರ ಅಂದ್ರು, ಅದವ್ರ ಕರ್ಮ ಅಂದಾಗ ನಾನು ಯಾವ ರೀತಿ ಅದನ್ನ ನಾನು ತಗೋಬೇಕು ಅನ್ನೋದು ನನ್ನ ಕೈಯಲ್ಲಿ ಇರತ್ತೆ. ಯಾರು ಬೇರೆಯವರು ನಮ್ಗೆ ತೊಂದರೆ ಕೊಡೋದಿಲ್ಲ, ನಮಗ್ ನಾವೇ ಕೊಟ್ಕೊಳ್ಳುವಂತಹದ್ದು, ನಿಜ ತಾನೇ. ನಮಗ್ ನಾವೇ ಕೊಟ್ಕೊಳ್ಳುವಂಥದ್ದು. ಪ್ರತಿಯೊಂದು ಸಂಬಂಧದಲ್ಲಾದ್ರೂ ಅಷ್ಟೇ, ಒಂದು ಫ್ರೆಂಡ್ಶಿಪ್ ಅಲ್ಲಿ ಇರ್ಬೋದು, ತಂದೆ ತಾಯಿ ಮಕ್ಕಳ ಮಧ್ಯದಲ್ಲಿರ್ಬೋದು, ಪತಿ ಪತ್ನಿ ಒಂದು ಮಧ್ಯದಲ್ಲಿರ್ಬೋದು, ಏನೇ ಇರ್ಬೋದು. ಇವಾಗ ಅವರು ಇದಾರೆ, ನಮ್ಮ ಜೊತೆ ಇದಾರೆ, ಅವರಿಂದ ನಮ್ಗೆ ಏನೋ ಒಂದು ಸಮಸ್ಯೆ ಬರ್ತಿದೆ, ದುಃಖ ಬರ್ತಿದೆ, ಅದು ಪಾಸ್ಟ್ ಕರ್ಮ. ಬಟ್ ಅಲ್ಲಿ ಆ ಸಮಯದಲ್ಲಿ ನಾವು ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋಕೆ ನಾವು ನೋಡ್ಬೇಕು. ಅಂದ್ರೆ ಪ್ರೆಸೆಂಟ್ ಕರ್ಮವನ್ನ ನಾನು ಕರೆಕ್ಟ್ ಆಗಿ ಮಾಡ್ಬೇಕಾಗತ್ತೆ. ಯಾವ ರೀತಿಯ ಅವ್ರ ಬಗ್ಗೆ ಥಿಂಕ್ ಮಾಡ್ಬೇಕು, ಫೀಲ್ ಮಾಡ್ಬೇಕು, ಆ ಟೈಮಲ್ಲಿ ಯಾವ ರೀತಿ ನಾನು ನಡ್ಕೋಬೇಕು, ನನ್ನ ಬಿಹೇವಿಯರ್ ಹೇಗಿರ್ಬೇಕು, ನನ್ನ ಆಕ್ಷನ್ಸ್ ಹೇಗಿರ್ಬೇಕು, ಅದ್ರ ಕಡೆ ನಾನು ಗಮನ ಕೊಡ್ಬೇಕಷ್ಟೆ. ಆಗ ಏನಾಗತ್ತೆ, ನಾವು ಪ್ರತಿಯೊಂದನ್ನು ಚೇಂಜ್ ಮಾಡ್ಕೋಬಹುದು. ಫ್ಯೂಚರ್ ಸಹ ತುಂಬಾ ಚೆನ್ನಾಗಿರತ್ತೆ. ಮಿರಾಕಲ್ಸ್ ಅನ್ನೇ ನಾವು ನೋಡ್ಬೋದು ಸಹ ಈ ವಿಷಯದಲ್ಲಿ. ಕೆಲವರೆಲ್ಲ ಯೋಚನೆ ಮಾಡ್ತಾರೆ ಏನಂತ ಅಂದ್ರೆ,
ನಾನು ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿದ್ದೀನಿ, ಎಲ್ಲದರಲ್ಲೂ ಸರಿಯಾಗಿದ್ದೀನಿ, ಸರಿಯಾಗಿ ಯೋಚನೆ ಮಾಡ್ತೀನಿ, ನಮ್ಮ ಲೈಫ್ ಸ್ಟೈಲ್ ಆದರೂ ತುಂಬ ಚೆನ್ನಾಗಿದೆ, ಡೈಲಿ ಎಕ್ಸಸೈಸ್ ಮಾಡ್ತೀನಿ, ಫುಡ್ ಮಾತ್ರ ಫುಲ್ಲು ಸಾತ್ವಿಕವಾಗಿರೋದೇ ತಗೋತೀನಿ ಅಂತೆಲ್ಲಾನು ಸಹ ಯೋಚನೆ ಮಾಡ್ತಾರೆ. ಈಗ ಯಾರಿಗಾದ್ರೂ ಇವಾಗ ಕ್ಯಾನ್ಸರ್ ಬಂದಿರುತ್ತೆ ಅನ್ಕೊಳ್ಳಿ, ಏನೋ ಒಂದು ಕಾಯಿಲೆ ಬಂದಿರುತ್ತೆ ಅನ್ಕೊಳ್ಳಿ, ಅವಾಗ ಅವ್ರು ಅದೇ ಥರ ಯೋಚನೆ ಮಾಡ್ತಾರೆ, ನಂದೆಲ್ಲಾನು ಪರ್ಫೆಕ್ಟ್ ಇದೆಯಲ್ಲ, ಲೈಫ್ ಸ್ಟೈಲ್ ಎಲ್ಲ ಕರೆಕ್ಟ್ ಇದೆಯಲ್ಲ, ಆದರೂ ಯಾಕೆ ನನಗೆ ಈ ಥರ ಬಂತು ಅಂತ. ಕರ್ಮ ಅನ್ನುವಂಥದ್ದು ಅದಕ್ಕೆ ಹೇಳಿದ್ದು, ಕರ್ಮ ಅನ್ನುವಂಥದ್ದು ಬಾಡಿಗಲ್ಲ, ಕರ್ಮ ಅನ್ನುವಂತಹದ್ದು ಆತ್ಮ. ಅರ್ಥ ಆಯ್ತಲ್ಲ? ಕರ್ಮ ಅನ್ನುವಂಥದ್ದು ಆತ್ಮಕ್ಕಿದೆ, ಜೀವನ ಅನ್ನುವಂಥದ್ದು ಆತ್ಮಕ್ಕಿದೆ, ಶರೀರಕ್ಕಲ್ಲ, ಬಾಡಿಗಲ್ಲ. ಈಗ ನೋಡಿ, ಆತ್ಮ ಈಗ ಏನಾಯ್ತು, ಶರೀರ ಬಿಡ್ತು, ಹೋಗಿ ಹೊಸ ಗರ್ಭದಲ್ಲಿ ಸೇರಿ ಹೊಸ ಶರೀರ ಸಿಗ್ತದಕ್ಕೆ, ಆಯ್ತಾ? ಹುಟ್ಟಿದ ತಕ್ಷಣನೇ ಅದಕ್ಕೆ ಕಾಯಿಲೆ ಇರುತ್ತೆ. ಈಗ ನೋಡಿ, ಗರ್ಭದಲ್ಲಿದ್ದಾಗ್ಲೇ ಆ ಮಗುಗೆ ಜಾಂಡೀಸು, ಶುಗರು, ಹಾರ್ಟ್ ಪ್ರಾಬ್ಲಮ್ಮು ಅಲ್ವಾ, BP ಏನೇನೋ ಇರುತ್ತೆ ಈಗಂತೂ ಸಹ. ಅದೆಲ್ಲ ಹೇಗೆ ಬಂತು? ಅವ್ರೇನು ಕರ್ಮ ಮಾಡಿದ್ರು ಅಂತ? ಗರ್ಭದಲ್ಲೇ ಹುಟ್ಟಿದ ತಕ್ಷಣನೇ ಮಗುಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಬ್ರೀತಿಂಗ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ, BP ಇದೆ, ಶುಗರ್ ಇದೆ, ಜಾಂಡೀಸ್ ಇದೆ. ಏನು ಕರ್ಮ ಮಾಡಿದ್ರು ಅವರು ಪ್ರೆಸೆಂಟಲ್ಲಿ? ಆದರೂ ಯಾಕೆ ಅವರಿಗೆ ಅಂದರೆ ಪಾಸ್ಟ್ ಕರ್ಮ. ಯಾಕಂದರೆ ಸೋಲಲ್ಲಿ ಕರ್ಮಗಳು ರೆಕಾರ್ಡ್ ಆಗುತ್ತಲ್ಲ, ನಾವೇನೇ ಮಾಡಿದ್ರು ಕೂಡ ಅದು ಸಂಸ್ಕಾರ, ಕರ್ಮಗಳು ಅನ್ನುವಂಥದ್ದು ಸೋಲಲ್ಲಿರುತ್ತೆ, ಆತ್ಮದಲ್ಲಿರುತ್ತೆ, ಬಾಡಿಯಲ್ಲೇನಿರೋದಿಲ್ಲ ಅಲ್ವಾ? ನಾವು ಡ್ರೆಸ್ ಚೇಂಜ್ ಮಾಡ್ದಂಗೆ ಅಷ್ಟೇ, ಡ್ರೆಸ್ ಚೇಂಜ್ ಮಾಡ್ದಂಗೆ ಶರೀರನ ಬಿಟ್ಟು ಹೋಗಿ ಇನ್ನೊಂದು ಶರೀರ ತಗೋತೀವಿ, ಆದರೆ ಆತ್ಮದಲ್ಲಿ ಇರೋದು ಎಲ್ಲಿ ಹೋಗುತ್ತೆ? ಎಲ್ಲೂ ಹೋಗೋದಿಲ್ಲ. ಈಗ ನೀವು ಕಂಪ್ಯೂಟರೇ ತಗೊಳ್ಳಿ, ಯಾವುದೋ ಒಂದು ವರ್ಕ್ ಮಾಡ್ತಿದ್ದೀರಾ, ಪ್ರಾಜೆಕ್ಟ್ ಮಾಡ್ತಿದ್ದೀರಾ, ಆಯ್ತಾ? ಇವತ್ತು ಸ್ಟಾರ್ಟ್ ಮಾಡಿದ್ರೆ ಇವತ್ತೊಂದು ಡ್ರೆಸ್ಸಲ್ಲಿ ಇರ್ತೀರಾ, ಆಯ್ತಾ? ಇವತ್ತೊಂದು ಸೀರೆಯಲ್ಲಿದ್ದೀರಾ ಅನ್ಕೊಳ್ಳಿ, ನಾಳೆ ನೀವು ಚೂಡಿದಾರ್ ಹಾಕ್ಕೊಂಡ್ರೆ, ಆದರೆ ನಿಮ್ಮ ಡ್ರೆಸ್ ಚೇಂಜ್ ಆಯ್ತೇ ಹೊರತು ನಿಮ್ಮ ಪ್ರಾಜೆಕ್ಟ್ ಚೇಂಜ್ ಆಯ್ತಾ? ನಿಮ್ಮ ಒಂದು ಸಿಸ್ಟಮಲ್ಲಿ, ಕಂಪ್ಯೂಟರಲ್ಲಿ ಇರೋದು ಏನಾದರೂ ಚೇಂಜ್ ಆಯ್ತಾ? ಇಲ್ಲ ಅಲ್ಲ. ಅಂದರೆ ನೀವು ಮಾಡಿರೋದು ಏನಿದೆ, ಈಗ ನಿಮ್ಮ ಪ್ರಾಜೆಕ್ಟ್ ಏನೇ ಇರ್ಬೋದು, ನೀವೆಷ್ಟು ಇವಾಗ 15 days ಪ್ರಾಜೆಕ್ಟ್ ಇರುತ್ತೆ, 15 daysಲ್ಲಿ ನೀವು ಎಷ್ಟು ಡ್ರೆಸ್ಸಸ್ ಅಲ್ಲಿ ಚೇಂಜ್ ಮಾಡ್ಕೊಡಿ, ದಿನಕ್ಕೊಂದು ಡ್ರೆಸ್ ಅಂದರೆ 2 ಡ್ರೆಸ್ ಅಂದರೂ ಕೂಡ ಎಷ್ಟು ಡ್ರೆಸ್ ಚೇಂಜ್ ಆಗಿರುತ್ತೆ. ಬಟ್ ಅದು ಹಾಗೆ ಇರುತ್ತಲ್ಲ, ಕಂಪ್ಯೂಟರ್ ಹಾಗೆ ಇರುತ್ತಲ್ಲ. ಹಾಗೆ ಆತ್ಮದಲ್ಲಿ ನಾವು ಮಾಡುವಂಥ ಕರ್ಮಗಳು ಎಲ್ಲ, ಸಂಸ್ಕಾರಗಳು ಎಲ್ಲ ಅದರಲ್ಲೇ ಇರುತ್ತೆ. ಬಟ್ ಶರೀರ ಅನ್ನುವಂತಹದ್ದು ನಾವು ತಗೊಳ್ತೀವಿ, ಬಿಡ್ತೀವಿ, ಡ್ರೆಸ್ ಚೇಂಜ್ ಮಾಡ್ದಂಗೆ ಈ ಶರೀರವನ್ನ, ಅದರಲ್ಲೇ ಇರುತ್ತೆ. ಮತ್ತೆ ಅವರು ಗರ್ಭದಲ್ಲೇನೆ ಅವರ ಒಂದು ಪಾಸ್ಟ್ ಕರ್ಮಗಳ ಅನುಸಾರವಾಗಿ ಗರ್ಭದಲ್ಲಿನೇ ಅವರಿಗೆ ಶರೀರ ತಯಾರಾಗುತ್ತೆ. ಮತ್ತೆ ಹುಟ್ಟಿದ ತಕ್ಷಣನೇ ಕಾಯಿಲೆಗಳು, ಕೆಲವರು ಆರೋಗ್ಯ ಹೆಲ್ತಿಯಾಗಿ ಹುಡ್ತಾರೆ, ಕೆಲವರು ಅನ್ಹೆಲ್ತಿಯಾಗಿ ಕೂಡ ಇರ್ತಾರೆ ಅಲ್ವಾ? ಕೆಲವರು ಹೆಲ್ದಿಯಾಗಿರ್ತಾರೆ, ಕೆಲವರು ಅನ್ಹೆಲ್ದಿಯಾಗಿ ಕೂಡ ಇರ್ತಾರೆ. ಅಂದ್ರೆ ಅದು ಅವ್ರಿಗೆ ಪಾಸ್ಟ್ ಕರ್ಮದ, ಪ್ರೆಸೆಂಟ್ ಕರ್ಮ ಏನು ಮಾಡಿರೋದಿಲ್ಲ, ಅದರ ಪಾಸ್ಟ್ ಕರ್ಮದ ಪರಿಣಾಮ ಅದು ಅವರಿಗೆ ಆ ರೀತಿ ಆಗೋದಕ್ಕೆ. ಈಗ ಒಂದು ಎಕ್ಸಾಂಪಲ್ಗೆ ಏನು ಅಂದರೆ, ಇಂದಿನ ಏನೋ ಒಂದು ಇಬ್ಬರ ಮಧ್ಯದಲ್ಲಿ ಏನೋ ಒಂದು ವಾದ ವಿವಾದ ನಡೆದಿರುತ್ತೆ, ಆಯ್ತಾ? ಒಬ್ರಿಗೊಬ್ರು ವಾದಿಸ್ಕೊಡ್ತಿರ್ತಾರೆ, ಒಬ್ರು ಕಂಡ್ರೆ ಒಬ್ರಿಗಾಗೋದಿಲ್ಲ, ಆ ರೀತಿ ಇರ್ತಾರೆ. ಫಸ್ಟ್ ಟೈಮ್ ತುಂಬ ವಾದ ಮಾಡ್ತಾರೆ, ಆಯ್ತಾ? ಸೆಕೆಂಡ್ ಟೈಮ್ ಮೀಟ್ ಆದಾಗ ಅವ್ರು ನೋಡಿದ ತಕ್ಷಣ ಒಬ್ರಿಗೊಬ್ರಿಗಾಗೋದಿಲ್ಲ, ಫುಲ್ ಇನ್ನೂ ವರಸ್ಟ್ ಆಗ್ಬಿಡುತ್ತೆ ಅವರಿಬ್ಬರ ಮಧ್ಯೆ ವಾದ ವಿವಾದ. ಥರ್ಡ್ ಟೈಮ್ ಅವರು ಮೀಟ್ ಮಾಡ್ತಾರೆ, ಆಗ್ಲೂ ಇನ್ನೂ ವರಸ್ಟ್ ಆಗ್ಬಿಡುತ್ತೆ ವಾದ ವಿವಾದ. ಹಾಗೇನೆ ಕಂಟಿನ್ಯೂ ಆಗ್ತಾನೇ ಹೋಗುತ್ತೆ, ಇನ್ನೂ ಜಾಸ್ತಿ ಆಗ್ತಾನೇ ಹೋಗುತ್ತೆ. ಅದು ಏನಾಗುತ್ತೆ, ಈಗ ಪಾಸ್ಟ್ ಕರ್ಮ ಏನೋ ಇದೆ, ಒಬ್ರು ಬಂದು ಏನೋ ಅಂದ್ರು, ಇವ್ರು ಹಂಗೆ ವಾದ ಮಾಡಕ್ ಶುರು ಮಾಡಿದ್ರು, ಅದು ಹಾಗೇನೇ ಬೆಳ್ಕೊಳ್ತಾ ಜಾಸ್ತಿ ಆಗ್ತಾನೆ ಹೋಯ್ತು. ಅದರಲ್ಲಿ ಯಾರಾದ್ರೂ ಒಬ್ರು, ಇಬ್ಬರಲ್ಲಿ ಯಾರಾದ್ರೂ ಒಬ್ರು ಅದೆಲ್ಲ
ಬಿಟ್ಟು, ಆಯ್ತಾ, ಹೇಗಿದ್ದೀರಾ, ನಿಮ್ಮ ಜೀವನ ಹೇಗಿದೆ, ಕಾಮಾಗಿ ಅವ್ರ ಜೊತೆ ಪ್ರೀತಿಯಿಂದ ಮಾತಾಡಕ್ ಶುರು ಮಾಡಿದ್ರು ಅಂದ್ರೆ ಅಲ್ಲಿ ಹೇಗಿರುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ ಪ್ರೆಸೆಂಟ್ ಕರ್ಮ ಯಾವ ರೀತಿ ಅಂತ. ಹಿಂದೆ ನಾವು ಎಷ್ಟೇ ನಾವು ವಾದ ಮಾಡ್ಕೊಂಡು ಏನೇ ಮಾಡಿದ್ರು ಕೂಡ ಸ್ವಲ್ಪ ದಿನ ಆದ್ಮೇಲೆ ನಾವು ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ ಜೀವನ ಹೇಗಿದೆ, ಪ್ರೀತಿಯಿಂದ ನಾವು ಅದು ಯಾವುದೇ ಒಂದು ದ್ವೇಷ ಯಾವುದೇ ಭಾವನೆ ಇಟ್ಕೊಳ್ದೆ, ಅಂದ್ರೆ ಹೊರಗಡೆ ಮಾತ್ರ ಮಾತಾಡ್ಬಿಟ್ಟು ಒಳಗಡೆ ಇಟ್ಕೊಂಡಿರೋದಲ್ಲ ದ್ವೇಷ, ಒಳಗಡೆಯಿಂದನೇ ಇರ್ಬೇಕು, ಒಳಗೂ ಹೊರಗೂ ಒಂದೇ ಇರ್ಬೇಕು. ಅವ್ರ ಜೊತೆ ನಾವು ಮಾತಾಡ್ತೀವಿ ಅಂದಾಗ ಅಲ್ಲಿ ಅವರು ಮಾತಾಡಿಸಿದಾಗ ಕೆಲವ್ರಿಗೆ ಎಷ್ಟೋ ಮಂದಿಗೆ ಇದು ಅನುಭವ ಆಗಿರುತ್ತೆ ಅಲ್ವಾ, ಅವರು ಕೂಡ ನಗ್ತಾರೆ, ಅವರು ಕೂಡ ಮಾತಾಡ್ತಾರೆ. ಬಟ್ ಅಲ್ಲಿ ಚೇಂಜ್ ಆಯ್ತಲ್ಲ. ಅಂದ್ರೆ ನಮ್ಮ ಪ್ರೆಸೆಂಟ್ ಕರ್ಮ ಅನ್ನುವಂಥದ್ದು ಅಂದ್ರೆ ಆ ಇಬ್ಬರ ಮಧ್ಯೆ ಇದ್ದಿದ್ದು ಏನು ವಿವಾದ ಏನಿತ್ತು ಆ ಸಿಚುಯೇಷನ್, ಅದು ಚೇಂಜ್ ಮಾಡ್ಬಿಡತ್ತೆ. ಏನಾಗ್ಬಿಡತ್ತೆ ಅವಾಗ, ಅದು ಚೇಂಜ್ ಆಗ್ಬಿಡತ್ತೆ. ಮತ್ತೆ ಅವರು ಪ್ರೀತಿ ವಿಶ್ವಾಸದಿಂದ ಮಾತಾಡ್ಕೊಳ್ತಾ ಮತ್ತೆ ಒಂದಾಗೋದಕ್ಕೂ ಚಾನ್ಸ್ ಇದೆ ಅಲ್ವಾ. ಅಂದ್ರೆ ಪಾಸ್ಟ್ ನ ಇಡ್ಕೊಳ್ಳೋದಲ್ಲ, ಹೋಲ್ಡ್ ಮಾಡಬಾರ್ದು, ಫಾಸ್ಟ್ ನ ಇಡ್ಕೊಳ್ಬಾರ್ದು. ನಾವು ಅದನ್ನ ಲೆಟ್ ಗೋ ಮಾಡಿ ಬಿಟ್ಟು ಪ್ರೆಸೆಂಟ್ ನಾನು ಪ್ರೀತಿಯಿಂದ ನಡ್ಕೊಳ್ತಾ, ಒಂದಿನ ಓಕೆ ಕೋಪ ಮಾಡ್ಕೊಂಡಿರ್ತಾರೆ, ಮಾತಾಡ್ಸಕ್ ಹೋಗ್ತೀವಿ, ಮಾತಾಡಲ್ಲ, ಅದೇ ರೀತಿನೇ ನಾವು ಅವ್ರ ಬಗ್ಗೆ ಶುಭ ಭಾವನೆ ಇಟ್ಟು ಒಳಗೂ ಹೊರಗೂ ಕೂಡ ಒಂದೇ ರೀತಿಯಲ್ಲಿ ಒಳ್ಳೆ ಭಾವನೆಯಿಂದ ಪ್ರೀತಿಯಿಂದ ಅವ್ರ ಜೊತೆ ನಾವು ಮಾತಾಡಿಸ್ತಿರ್ತೀವಿ, ಅವ್ರ ಜೊತೆ ನಾವು ಚೆನ್ನಾಗಿರ್ತೀವಿ ಅಂದ್ರೆ ಡೆಫಿನೆಟ್ಲಿ ಅಲ್ಲಿ ಅವರಲ್ಲಿ ಚೇಂಜಸ್ ಬರುತ್ತೆ. ಅವರು ಮರ್ತೋಗ್ತಾರೆ. ಮತ್ತೆ ನಿಮ್ಮಿಬ್ಬರ ಮಧ್ಯೆ ಮತ್ತೆ ಸಂಬಂಧ, ಅವ್ರಿಬ್ಬರ ಮಧ್ಯೆ ಮತ್ತೆ ಸಂಬಂಧ ಚೆನ್ನಾಗಾಗತ್ತೆ ಕೂಡ ಅಲ್ವಾ, ಸಂಬಂಧ ಕೂಡ ಚೆನ್ನಾಗಾಗತ್ತೆ. ಅಂದ್ರೆ ಪ್ರೆಸೆಂಟ್ ಕರ್ಮದಲ್ಲಿ ಪವರ್ ಇದೆ ಅಂತ ಅರ್ಥ ಅಲ್ವಾ. ಇದೆಲ್ಲ ಅರ್ಥ ಆಗುತ್ತಲ್ಲ, ಪ್ರೆಸೆಂಟ್ ಕರ್ಮದಲ್ಲಿ ಪವರ್ ಇದೆ, ಅದು ನಮ್ಮ ಕೈಯಲ್ಲೇ ಇದೆ. ನಾವೆಲ್ಲರೂ ಸಹ ಕ್ರಿಯೇಟರ್ಸ್, ನಾವೆಲ್ಲರೂ ಸಹ ಬ್ರಹ್ಮ ಅಂದ್ರೇನೆ ಕ್ರಿಯೇಟರ್ ಅಲ್ವಾ, ಕ್ರಿಯೇಟರ್. ನಾವೆಲ್ಲರೂ ಸಹ ನಮಗೆ ನಾವೇ ನಮ್ಮ ಜೀವನವನ್ನ, ನಮ್ಮ ಭವಿಷ್ಯವನ್ನ ರೂಪಿಸ್ಕೊಳ್ಳೋದಕ್ಕೆ ನಾವು ಕ್ರಿಯೇಟರ್ಸ್, ನಾವು ಮಾಸ್ಟರ್ ಬ್ರಹ್ಮರು. ನಾವೆಲ್ಲರೂ ಸಹ ನಮ್ಮದು ತಯಾರಾಗ್ತಿರುತ್ತೆ, ಮತ್ತೆ ಇತರದು ತಯಾರು ಮಾಡೋದಕ್ಕೆ ನಾವು ನಿಮಿತ್ತ ಆಗ್ತೀವಿ. ನಾವೆಲ್ಲರೂ ಸಹ ಮಾಸ್ಟರ್ ಬ್ರಹ್ಮ ಆಗಿದ್ದೀವಿ. ಅರ್ಥ ಆಗ್ತಿದೆಯಲ್ಲ. ಈಗ ನೋಡಿ, ಈಗ ಕಪಲ್ಸ್ ಮಧ್ಯೆ ಇರ್ಬೋದು, ಪೇರೆಂಟ್ ಅಂಡ್ ಚೈಲ್ಡ್ ಮಧ್ಯೆ ಇರ್ಬೋದು, ಯಾವುದೇ ಸಂಬಂಧ ಮಧ್ಯೆ ಅದಲ್ಲಾದ್ರೂ ತುಂಬಾ ಬಿರುಕುಗಳು, ಸಂಬಂಧದಲ್ಲಿ ಚೆನ್ನಾಗಿಲ್ದೇ ಇರೋವಂಥದ್ದು ಅಲ್ವಾ, ಅವೆಲ್ಲ ಯಾಕೆ ಆ ತರ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಸಂಬಂಧ ಯಾಕೆ ಅದು ಉಳಿಯೋದಿಲ್ಲ ಅಂದ್ರೆ ಅಲ್ಲಿ ಚೇಂಜಸ್ ಇಲ್ಲ. ಅಂದ್ರೆ ಪ್ರೆಸೆಂಟ್ ಕರ್ಮ ಅಲ್ಲಿ ಕೆಲಸ ಮಾಡೋದಿಲ್ಲ, ಪಾಸ್ಟ್ ಅಲ್ಲೇ ಇದ್ದೋಗ್ಬಿಟ್ಟಿರ್ತಾರೆ ಅವರು. ನೀನ್ ಆ ತರ ಮಾಡ್ದೆ, ನೀನ್ ಈ ತರ ಮಾಡ್ದೆ, ನೀನ್ ಹಂಗಂದೆ, ನೀನ್ ಹಿಂಗಂದೆ, ನೀನ್ ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಇದ್ರಲ್ಲೇ ಇದ್ದೋಗಿರ್ತಾರೆ. ಒಬ್ರಿಗೊಬ್ರು ವಾದಗಳು, ಒಬ್ರು ಕಂಡ್ರೆ ಒಬ್ರಿಗೆ ಆಗದೆ ಇರುವಂಥದ್ದು, ಅಪ್ಪ ಅಮ್ಮ ಮಕ್ಕಳ ಮಧ್ಯೆ ಇರ್ಬೋದು, ಪತ್ನಿ ಮಧ್ಯೆ ಇರ್ಬೋದು, ಫ್ರೆಂಡ್ಸ್ ಮಧ್ಯೆ ಇರ್ಬೋದು, ಯಾವುದೇ ಸಂಬಂಧ ಇರಲಿ, ಏನೋ ಒಂದು ನಡೆದಿರುತ್ತೆ, ಪಾಸ್ಟ್ ಕರ್ಮದ ಒಂದು ಅನುಸಾರವಾಗಿ ಏನೋ ಒಂದು ಕೆಟ್ಟದ್ದು ನಡೆದಿರುತ್ತೆ. ಮತ್ತೆ ಅದನ್ನೇ ಏನ್ ಮಾಡ್ತಾರೆ, ಹಿಡ್ಕೊಂಡು ಅವರನ್ನ ದ್ವೇಷ ಮಾಡಿ ಸಂಬಂಧನೇ ಕಳ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿಗೇನೆ ಬಿಟ್ಟು ಅಲ್ಲಿ ನಾವು ಪ್ರೆಸೆಂಟ್ ನಾವೇನು ಆ ಟೈಮಲ್ಲಿ ನಾವು ಯಾವ ರೀತಿ ನಡ್ಕೋತೀವಲ್ಲ, ಅದು ನಮ್ಮ ಸಂಬಂಧಗಳನ್ನ ಉಳಿಸುತ್ತೆ, ಗಟ್ಟಿ ಮಾಡುತ್ತೆ. ಇನ್ನು ಸಂಬಂಧಗಳು ಮತ್ತೆ ಗಟ್ಟಿ ಆಗೋದಕ್ಕೆ, ಮತ್ತೆ ರಿಯೂನಿಯನ್ ಆಗೋದಕ್ಕೆ ಕಾರಣ ಆಗತ್ತೆ ಅಲ್ವಾ. ಒಬ್ರಿಗೊಬ್ರು ವಾದ ಮಾಡ್ಕೊಳ್ತಾನೆ, ಯಾವುದೇ ಒಂದು ಸಂಬಂಧ ಇರ್ಬೋದು, ಒಬ್ರಿಗೊಬ್ರು ವಾದ ಮಾಡ್ಕೊಳ್ತಾನೆ ಹೋಗ್ತಾ ಇದ್ರೆ ಬೆಳಿತಾನೆ ಹೋಗುತ್ತೆ, ಇನ್ನೂ ಹಾಳಾಗ್ಬಿಡುತ್ತೆ, ವರಸ್ಟ್ ಆಗ್ಬಿಡುತ್ತೆ, ಟೋಟಲ್ ಫುಲ್ ವರಸ್ಟ್ ಆಗ್ಬಿಡುತ್ತೆ. ಫುಲ್ ಎಲ್ಲಿವರೆಗೂ ಡಿವೋರ್ಸ್ ವರ್ಗೂ ಹೋಗ್ಬಿಡ್ತಾರೆ, ಸಂಬಂಧಗಳು ಬಿಟ್ಟೋಗ್ಬಿಡುತ್ತೆ, ಎಲ್ಲ ದೂರ ಆಗ್ಬಿಡ್ತಾರೆ. ಅಲ್ಲಿ
ಯಾರಾದರೂ ಒಬ್ಬರು ಇನಿಷಿಯೇಟಿವ್ ತಗೊಂಡು, ಒಬ್ಬರು ಪ್ರೀತಿಯಿಂದ ಅವರ ಒಂದು ಬಿಹೇವಿಯರ್, ಅವ್ರ ಬಗ್ಗೆ ಯೋಚನೆ ಮಾಡೋದು ರೀತಿ, ಅವರ ಒಂದು ನಡವಳಿಕೆ, ಆ ಒಂದು ಇಂಟೆನ್ಷನ್ಸನ್ನು ಅವರು ಕರೆಕ್ಟ್ ವೇಯಲ್ಲಿ ಅವರು ಮಾಡಿದ್ರು ಅಂದರೆ, ನಡ್ಕೊಂಡ್ರು ಅಂದರೆ, ನಿಧಾನವಾಗಿ ಅವರಲ್ಲೂ ಚೇಂಜಸ್ ಬರುತ್ತೆ. ಮತ್ತೆ ಸಂಬಂಧಗಳು ಸಹ ಮತ್ತೆ ನಿಲ್ಲೋದಕ್ಕೂ ಸಹ ಸಾಧ್ಯ ಆಗುತ್ತೆ. ಎಲ್ಲನೂ ಸಹ ನಮ್ಮ ಒಂದು ಪ್ರೆಸೆಂಟ್ ಕರ್ಮದಲ್ಲೇನೆ ಪವರ್ ಇದೆ. ಆ ಪ್ರೆಸೆಂಟ್ ಕರ್ಮದಲ್ಲೇನೆ ಎಲ್ಲನೂ ಇದೆ. ಅದ್ರ ಮೇಲೆ ಆಧಾರ ಆಗಿದೆ. ಅದು ನಮ್ಮ ಕೈಯಲ್ಲೇನೆ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಕೆಲವರೆಲ್ಲ ನಮ್ಗೆ ಈ ತರ ಎಲ್ಲ ಕೆಟ್ಟದಾಗೋದಕ್ಕೆ ಏನೋ ಕಾರಣ ಇದೆ ಅಂತ ಹುಡ್ಕೋಕ್ ಹೋಗ್ತಾರೆ. ಈಗ ಇಂದಿನ ಒಂದು ಜನ್ಮದ ರಹಸ್ಯಗಳೆಲ್ಲ ತಿಳ್ಕೊಳಕ್ಕೆಲ್ಲ ಟ್ರೈ ಮಾಡ್ತಿರ್ತಾರಲ್ಲ, ಇದಕ್ಕೆಲ್ಲ ಏನ್ ಕಾರಣ, ಯಾಕೆ ಈ ರೀತಿ ಆಗ್ತಿದೆ ಅಂತೆಲ್ಲ ಕೆಲವರೆಲ್ಲ ಫೈಂಡ್ ಮಾಡಕ್ ಹೋಗ್ತಾರೆ ಅಲ್ವಾ. ಅಂದ್ರೆ ನಮ್ಮ ಒಂದು ಪ್ರೆಸೆಂಟ್ ಕರ್ಮಗಳನ್ನ ನಾವು ಚೇಂಜ್ ಮಾಡ್ಕೊಂಡ್ವಿ ಅಂದ್ರೆ ಎಲ್ಲನೂ ಚೇಂಜ್ ಆಗತ್ತೆ. ನಾವು ಫೈಂಡ್ ಮಾಡೋ ಅವಶ್ಯಕತೆನೂ ಸಹ ಇಲ್ಲ. ಏನಾದ್ರೂ ಒಂದು ಕೆಟ್ಟದಾಗಿ ನಮ್ಮ ಹತ್ರ ಬಂದಿದೆ, ಒಂದು ಸಮಸ್ಯೆ ಪರಿಸ್ಥಿತಿ ಅಂದಾಗ, ಯಾಕೆ ನನಗೆ ಈ ತರ ಆಗ್ತಿದೆ, ನನಗೇ ಯಾಕೆ ಈ ತರ ಆಗ್ತಿದೆ ಅಂತ ಥಿಂಕ್ ಮಾಡೋದ್ರ ಬದಲು, ಯೋಚನೆ ಮಾಡೋದ್ರ ಬದಲು, ಬಲಹೀನ ಆಗೋದ್ರ ಬದಲು, ಇದು ಪಾಸ್ಟ್ ಕರ್ಮ, ಪಾಸ್ಟ್ ಕಾರ್ಮಿಕ್ ಅಕೌಂಟ್ ಆಗಿದೆ, ಇದು ಅದರ ಪರಿಣಾಮ ಇದು ಅಂತ ಯೋಚನೆ ಮಾಡಬೇಕಾಗಿದೆ. ಆಗ ನಾವು ಅದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಆ ರೀತಿ ಅರ್ಥ ಮಾಡ್ಕೋಬೇಕಾಗಿದೆ. ಯಾಕೆ ನನಗೆ ಈ ರೀತಿ ಆಗ್ತಾ ಇದೆ, ಯಾಕೆ ನನಗೆ ಈ ತರ ಆಯ್ತು, ಈ ತರ ಆಗ್ಬಾರ್ದಿತ್ತು ಅನ್ನೋದಕ್ಕೆ ಬದಲಾಗಿ ಇದು ಪಾಸ್ಟ್ ಕಾರ್ಮಿಕ್ ಅಕೌಂಟ್ ಅನ್ನೋದು, ಅಕೌಂಟ್ ನನ್ನ ಹತ್ರ ಬಂದಿದೆ ಅನ್ನೋದನ್ನ ನಾವು ಮರಿಬಾರ್ದು. ಆದ್ರೆ ಪ್ರೆಸೆಂಟ್ ಕರ್ಮ, ಪಾಸ್ಟ್ ನನ್ನ ಹತ್ರ ಬಂದಿದೆ, ಬಟ್ ಈಗ ಪ್ರೆಸೆಂಟ್ ಕರ್ಮ ಅನ್ನುವಂಥದ್ದು ನನ್ನ ಕೈಯಲ್ಲಿ, ಪಾಸ್ಟ್ ನನ್ನ ಕೈಯಲ್ಲಿಲ್ಲ ಓಕೆ, ಬಟ್ ಪ್ರೆಸೆಂಟ್ ಅನ್ನುವಂತಹದ್ದು ನನ್ನ ಕೈಯಲ್ಲಿ ಇದೆ. ನಾವು ಅದರಿಂದ ಮಿರಾಕಲ್ಸ್ ಅನ್ನೇ ಮಾಡಬಹುದು. ಇಲ್ಲಿ ಬಾಬಾ ಅದಕ್ಕೆ ಹೇಳ್ತಾರೆ, ಪ್ರತಿಯೊಂದಕ್ಕೂ ಸಹ ನಮಗೆ ಯಾಕೆ ಸೋಲ್ ಕಾನ್ಶಿಯಸ್ ಅಲ್ಲಿರಿ, ಸೋಲ್ ಕಾನ್ಶಿಯಸ್ ಅಲ್ಲಿರಿ. ಯಾಕೆ ಹೇಳ್ತಾರೆ, ನಮ್ಮ ಒಂದು ಕರ್ಮಗಳು ಶ್ರೇಷ್ಠವಾಗಿ ಆಗತ್ತೆ. ನಮ್ಮ ಒಂದು ಕರ್ಮಗಳು ಶ್ರೇಷ್ಠವಾಗಿದ್ದಾವೆ ಅಂದ್ರೆ ಮತ್ತೆ ಎಲ್ಲವೂ ಸಹ ಶ್ರೇಷ್ಠವಾಗಿ ಆಗ್ತಾ ಹೋಗುತ್ತೆ. ಪ್ರತಿಫಲನೂ ಸಹ, ಫ್ಯೂಚರು ಸಹ ನಮಗೆ ಶ್ರೇಷ್ಠವಾದದ್ದೇ ತಯಾರಾಗತ್ತೆ. ಭವಿಷ್ಯನೂ ಸಹ ಅದು ನಮ್ಮ ಕೈಯಲ್ಲೇನೆ ಇದೆ. ಸೋಲ್ ಕಾನ್ಶಿಯಸ್ ಅಲ್ಲಿ ಬಂದು, ಪರಮಾತ್ಮನ ಸ್ಮೃತಿಯಲ್ಲಿ ಬಂದು, ದೇಹದ ಅಭಿಮಾನವನ್ನ ಬಿಟ್ಟು, ದೇಹದ ಸ್ಮೃತಿಯನ್ನ ಬಿಟ್ಟು, ಇತರರನ್ನ ದೇಹ ಅಂತ ನೋಡೋದನ್ನ ಬಿಟ್ಟು ಆತ್ಮ ಅಂತ ನೋಡಿದಾಗ ಅಲ್ಲಿ ಶ್ರೇಷ್ಠ ಸ್ಮೃತಿ, ಸ್ಥಿತಿ, ಸ್ವರೂಪ, ಕರ್ಮಗಳು ಎಲ್ಲ ಶ್ರೇಷ್ಠವಾದ ದೃಷ್ಟಿ, ಎಲ್ಲ ಶ್ರೇಷ್ಠವಾಗಿ ತಯಾರಾಗತ್ತೆ. ಅದ್ರ ಮೂಲಕ ಶ್ರೇಷ್ಠವಾದ ಭವಿಷ್ಯ ತಯಾರಾಗತ್ತೆ. ಅದಕ್ಕೆ ಬಾಬಾ ಹೇಳುವಂಥದ್ದು. ಯಾಕಂದ್ರೆ ನಾವು ಒಂದು ಜನ್ಮಕ್ಕೆ ತಯಾರು ಮಾಡ್ಕೊಳ್ತಾ ಇರೋದಲ್ಲ ಅಲ್ಲ, ಅನೇಕ ಜನ್ಮಗಳು, ಜನ್ಮಾಂತರಗಳಿಗೆ ನಾವು ತಯಾರು ಮಾಡ್ಕೊತಾ ಇರೋವಂಥದ್ದು ಅಲ್ವಾ. ಈ ಒಂದು ಜನ್ಮಕ್ಕಾಗ್ಲಿ ಇಲ್ಲ ನೆಕ್ಸ್ಟ್ ಒಂದು ಜನ್ಮಕ್ಕಾಗ್ಲಿ ಅಲ್ಲ, ನಮ್ಮ ಫ್ಯೂಚರ್ ಅನ್ನೇ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀವಿ. ನಮ್ಮ ಒಂದು ಪ್ರೆಸೆಂಟ್, ನಮ್ಮ ಒಂದು ಕರ್ಮಗಳು ಶ್ರೇಷ್ಠವಾಗಿ ನಾವು ತಯಾರು ಮಾಡ್ಕೋಬೇಕು. ನಾವು ಯೋಚನೆ ಮಾಡೋದು, ನೋಡೋದು, ಮಾತಾಡೋದು, ನಮ್ಮ ಬಿಹೇವಿಯರ್, ಆಕ್ಷನ್ಸ್, ನಮ್ಮ ಒಂದು ಮಾತುಗಳಿರ್ಬೋದು, ಎಲ್ಲವೂ ಸಹ ಶ್ರೇಷ್ಠವಾಗಿ ನಾವಿಲ್ಲಿ ತಯಾರು ಮಾಡ್ಕೋಬೇಕು. ಅದು ಪ್ರೆಸೆಂಟ್ ಕರ್ಮ. ನಾವೇನೀಗ ನಾವು ಮಾತಾಡ್ತೀವಿ ನೋಡಿ, ನಾವು ಮಾತಾಡೋದು ಪ್ರೆಸೆಂಟ್ ಕರ್ಮ, ನಾನು ಯೋಚನೆ ಮಾಡೋದು ಪ್ರೆಸೆಂಟ್ ಕರ್ಮ. ನನ್ನ ಹತ್ರ ಏನು ಬಂದಿದೆ ಅದು ಪಾಸ್ಟ್ ಕಾರ್ಮಿಕ್ ಅಕೌಂಟಿಂಗ್, ಅದರ ಪರಿಣಾಮ ನನ್ನ ಹತ್ರ ಬಂದಿದೆ. ಈಗ ನಾನು ಏನು ಯೋಚನೆ ಮಾಡ್ತೀನಿ, ಏನು ಮಾತಾಡ್ತೀನಿ, ಏನು ಯಾವ ರೀತಿ ಅವ್ರ ಬಗ್ಗೆ ಥಿಂಕ್ ಮಾಡ್ತೀನಿ,
ಯಾವ ರೀತಿ ಫೀಲ್ ಮಾಡ್ತೀನಿ, ನನ್ನ ಬಿಹೇವಿಯರ್ ಯಾವ ರೀತಿ ಇದೆ, ನನ್ನ ಜೀವನ ಯಾವ ರೀತಿ ಇದೆ, ಅದೆಲ್ಲವೂ ಸಹ ಇದು ಪ್ರೆಸೆಂಟ್ ಕರ್ಮ ಆಗಿದೆ. ಅರ್ಥ ಆಯ್ತಲ್ಲ? ಅಂದ್ರೆ ಹಿಂದೇದು ಏನೇ ನಡೆದಿದ್ರು ಕೂಡ ಅದರ ಪರಿಣಾಮ ನನ್ನ ಹತ್ರ ಬಂದಿದೆ, ಕೆಟ್ಟದ್ದು ಬಂದಿದೆ ಅಂದ್ರೆ ಈಗ ನಾನು ಏನ್ ಮಾಡ್ತೀನಿ ಅನ್ನೋಂತಹದ್ದು ಅದು ಕರ್ಮ. ಅದು ನಾವು ಶ್ರೇಷ್ಠವಾಗಿ ತಯಾರು ಮಾಡ್ಕೋಬೇಕು. ಆಗ ನಮ್ಮ ಒಂದು ಫ್ಯೂಚರು ಸಹ ಶ್ರೇಷ್ಠವಾಗಿರುತ್ತೆ, ಉನ್ನತವಾಗಿರುತ್ತೆ, ಉತ್ತಮವಾಗಿರುತ್ತೆ ಕೂಡ. ಅದಕ್ಕೆ ನಾವು ಏನೇ ಮಾತಾಡಿದ್ರು ಕೂಡ ಬಾಬಾ ಸೋಲ್ ಕಾನ್ಶಿಯಸ್ ಅಲ್ಲಿ ಇದ್ದು ಮಾತಾಡಿ, ಬಾಬಾ ನೆನಪಲ್ಲಿ ಮತ್ತೆ ಆತ್ಮದ ಒಂದು ನೆನಪಲ್ಲಿ ಇದ್ದು ಮಾತಾಡಿ, ನೋಡಿ, ಕರ್ಮಗಳನ್ನ ಮಾಡಿ. ಯಾಕೆ ಹೇಳ್ತಾರೆ ಹೇಳಿ? ಯಾಕಂದ್ರೆ ಈಗ ಪ್ರೆಸೆಂಟ್ ನಾವ್ ಏನೇ ಮಾಡಿದ್ರು ಅದು ಕ್ರಿಯೇಟ್ ಆಗ್ತಿದೆ. ಕ್ರಿಯೇಷನ್ ಅದು ನಾವು ಕ್ರಿಯೇಟ್ ಮಾಡ್ತಿದೀವಿ ಅಂತ ಅರ್ಥ. ನಾವು ಮಾತಾಡೋದು ಸಹ ಕ್ರಿಯೇಟ್ ಆಗ್ತಿದೆ, ಅದು ಕರ್ಮ. ನಾವು ನೋಡೋದು ಸಹ, ನಾವು ಥಿಂಕ್ ಮಾಡೋದು ಸಹ, ನಾವು ಸಂಕಲ್ಪ ಮಾಡೋದು ಸಹ, ನಮ್ಮ ದೃಷ್ಟಿ ಪ್ರತಿಯೊಂದು ಸಹ, ಅವೆಲ್ಲವೂ ಸಹ ನಾವೇನೇ ಮಾಡ್ತಿದ್ರು ಕೂಡ ಇದು ಈಗ ಪ್ರೆಸೆಂಟು. ನನ್ನ ಹತ್ರ ಬರೋದು ಪಾಸ್ಟ್ದು. ಅರ್ಥ ಆಗ್ತಿದೆಯಲ್ಲ? ಪಾಸ್ಟ್ದು ಅದ್ರ ಪರಿಣಾಮ. ಬಟ್ ಈಗ ನಾನು ಏನ್ ಮಾಡ್ತೇನೆ ಅದು ಪ್ರೆಸೆಂಟ್ ಕರ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡುತ್ತೆ. ಈಗ ಹಿಂದೆ ಮಾಡಿರೋದು ಈಗ ನನಗೆ ಪ್ರೆಸೆಂಟ್ ಅಲ್ಲಿ ಸಿಕ್ಕಿದೆ. ಏನ್ ಸಿಕ್ಕಿದೆ? ದುಃಖ ಸಿಕ್ಕಿದೆ, ನೋವು ಸಿಕ್ಕಿದೆ, ಅವಮಾನ, ನಿಂದನೆ, ಅವೆಲ್ಲ ಸಿಕ್ಕಿದೆ. ಈಗ ನಾನು ಏನ್ ಮಾಡ್ತೀನಿ ಅದು ಫ್ಯೂಚರ್ ಆಗಿರುತ್ತೆ. ಈಗ್ಲೂ ನನಗೆ ಸಿಗುತ್ತೆ, ಅದರ ಪರಿಣಾಮ ಈಗ್ಲೂ ನನಗೆ ಸಿಗುತ್ತೆ, ಫ್ಯೂಚರಲ್ಲೂ ಸಹ ನನಗೆ ಸಿಗುತ್ತೆ. ಈಗ ನಾವು ಕ್ರಿಯೇಟ್ ಮಾಡ್ತಿದ್ದೀವಿ, ಕ್ರಿಯೇಟರ್ಸ್ ನಾವೀಗ, ಮಾಸ್ಟರ್ ಬ್ರಹ್ಮ ನಾವೆಲ್ಲರೂ ಸಹ. ಇಡೀ ಕಲ್ಪಕ್ಕೆ ಕ್ರಿಯೇಟ್ ಮಾಡ್ಕೊತಿದ್ದೀವಿ, ಇಡೀ ಕಲ್ಪಕ್ಕೆ ಕ್ರಿಯೇಟ್ ಮಾಡ್ಕೊತಿದ್ದೀವಿ. 1 ಜನ್ಮಕ್ಕಲ್ಲ, 2 ಜನ್ಮಕ್ಕಲ್ಲ. ಅದಕ್ಕೆ ಹೇಳ್ತಾರೆ ಯೋಚನೆ ಮಾಡೋದಕ್ಕೂ ಯೋಚನೆ ಮಾಡಿ ಯೋಚನೆ ಮಾಡೋದಕ್ಕೂ ಸಹ ನೀವು ಯೋಚನೆ ಮಾಡಬೇಕು ಅಂತ ಅದಕ್ಕೆ ಹೇಳ್ತಾರೆ. ಆ ಯೋಚನೆನೂ ಸಹ ಒಂದು ಕರ್ಮ, ಪ್ರೆಸೆಂಟ್ ಕರ್ಮ. ಅದು ಶ್ರೇಷ್ಠವಾಗಿ ನಾವು ತಯಾರು ಮಾಡ್ಕೋಬೇಕಾಗಿದೆ. ನಮಗೆ ಈ ಕರ್ಮದ ಲೆಕ್ಕಾಚಾರನೂ ಸಹ ನಮಗೆ ಗೊತ್ತಿರಬೇಕು. ಇಂದಿನ ಜನ್ಮದ್ದು ಕರ್ಮದ ಗುಹ್ಯ ಗತಿ ನಮಗೆ ಗೊತ್ತಿರಬೇಕು, ಅರ್ಥ ಮಾಡ್ಕೊಂಡಿರ್ಬೇಕು. ನಾವು ಬಂದಿದೆ ನನ್ನ ಹತ್ರವರೆಗೂ ಏನೋ ಬಂದಿದೆ ಅಂದ್ರೆ ಅದು ಪಾಸ್ಟ್ ಕರ್ಮ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈಗ ಪ್ರೆಸೆಂಟ್ ಅಲ್ಲಿ ನಾನು ಶ್ರೇಷ್ಠವಾದ ಕರ್ಮವನ್ನ ಮಾಡಿ ಶ್ರೇಷ್ಠವಾಗಿ ತಯಾರಾಗಬೇಕು, ತಯಾರು ಮಾಡ್ಕೋಬೇಕು, ಇತರರನ್ನು ತಯಾರು ಮಾಡಬೇಕು. ಕೆಲವೊಂದ್ಸಲಿ ಏನಾದ್ರೂ ಕಾಯಿಲೆ ಬಂದಿರತ್ತೆ, ಆಗ ಡಾಕ್ಟರ್ಸ್ ಹೇಳ್ಬಿಡ್ತಾರೆ, ಮೆಡಿಕಲ್ ಸೈನ್ಸ್ ಹೇಳ್ಬಿಡುತ್ತೆ ಆಗೋದಿಲ್ಲ, ಏನು ಮಾಡೋಕ್ಕಾಗೋದಿಲ್ಲ, ನಮ್ಮಿಂದ ಆಗೋದಿಲ್ಲ ಅಷ್ಟೇ ಅಂತ ಹೇಳ್ಬಿಡ್ತಾರೆ. ಅಂತ ಟೈಮಲ್ಲೂ ಸಹ ನಾವು ಸೋಲ್ ಕಾನ್ಶಿಯಸ್ ಅಲ್ಲಿ ಇದ್ದು ಬಾಬಾರವರ ಸ್ಮೃತಿಯಲ್ಲಿದ್ದು ಹೈ ವೈಬ್ರೇಷನ್ಸ್ ಇತ್ತು ಅಂದ್ರೆ, ಹೈ ವೈಬ್ರೇಷನ್ಸ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಡಾಕ್ಟ್ರು ಆಗೋದೇ ಇಲ್ಲ, ಇನ್ನಷ್ಟೇ ನಮ್ಮ ಕೈಯಲ್ಲಿ ಆಗೋದಿಲ್ಲ ಅಂತ ಹೇಳಿದ್ರೂ ಸಹ ಮಿರಾಕಲ್ ನಡೆಯುತ್ತೆ, ಕಮಾಲ್ ನಡೆಯುತ್ತೆ. ಅಲ್ಲಿ ಹೈ ವೈಬ್ರೇಷನ್ಸ್ ಇರಬೇಕು, ಲೋ ವೈಬ್ರೇಷನ್ಸ್ ಇರಬಾರ್ದು. ಲೋ ವೈಬ್ರೇಷನ್ಸ್ ಅಂದ್ರೆ ತಾಮಸಿಕ ಅಲ್ವಾ, ಇರಬಾರ್ದು. ಹೈ ವೈಬ್ರೇಷನ್ಸ್ ಇರಬೇಕು. ಅದು ಹೈ ವೈಬ್ರೇಷನ್ಸ್ ಯಾವಾಗಿರುತ್ತೆ? ಸತೋ ಪ್ರಧಾನತೆಯ ಒಂದು ವೈಬ್ರೇಷನ್ಸ್, ಅದು ಸತೋ ಗುಣಗಳ ಒಂದು ವೈಬ್ರೇಷನ್ಸ್, ಸಾತ್ವಿಕತೆ ಅಂತ ನಾವು ಹೇಳ್ತೀವಲ್ಲ, ಅದು ಹೈ ವೈಬ್ರೇಷನ್ಸ್. ಆತ್ಮದ
ಅಭಿಮಾನಿಯಾಗಿರ್ಬೇಕು, ಬಾಬಾರವರ ಸ್ಮೃತಿ ಇರಬೇಕು. ಇದ್ದು ಪ್ರತಿ ಕರ್ಮವನ್ನ ನಾವು ಮಾಡ್ತಾ ನಿಮಿತ್ತ ನಿರ್ಮಾಣರಾಗಿ ನಾವು ನಡೆದುಕೊಳ್ತಾ ಹೋಗ್ತೀವಿ ಅಂತಂದ್ರೆ ಶ್ರೇಷ್ಠವಾದ ಸಂಕಲ್ಪಗಳು, ಮಾತು, ನಮ್ಮ ಒಂದು ದೃಷ್ಟಿ, ನಮ್ಮ ಒಂದು ಬಿಹೇವಿಯರ್ ಎಲ್ಲ ಶ್ರೇಷ್ಠವಾಗಿದೆ ಅಂದ್ರೆ ಅದೆಲ್ಲ ಹೈ ವೈಬ್ರೇಷನ್ಸ್ ಅಲ್ವಾ. ಅದರಿಂದ ಎಲ್ಲನೂ ಸಹ ಚೇಂಜ್ ಆಗತ್ತೆ, ಸರಿ ಹೋಗುತ್ತೆ. ಎಷ್ಟೋ ಮಂದಿ ಹತ್ರ ಎಕ್ಸಾಂಪಲ್ಗೆ ಇದ್ದಾರೆ ಕೂಡ. ಏನೇನೋ ಇದೆ, ಬಾಡಿಯಲ್ಲಿ ಪ್ರಾಬ್ಲಮ್ಸ್ ಏನೇನೋ ಇದ್ದು ಹೋಗಿ ಕೇವಲ ಒಂದು ಮೆಡಿಟೇಷನ್ ಇಂದ ಏನು ಇಲ್ಲ ಅಂತ ರಿಪೋರ್ಟ್ ತಗೊಂಬಂದಿರೋರು ಸಹ ಇದ್ದಾರೆ ಕೂಡ. ಅಷ್ಟೊಂದು ಶಕ್ತಿ ಇದೆ ನಮ್ಮ ಒಂದು ಸಂಕಲ್ಪಗಳಲ್ಲಿ. ಯಾವಾಗ ಶಕ್ತಿ ಬರುತ್ತೆ, ಯಾವಾಗ ನಾವು ನೋಡಿ ಇದೆಲ್ಲದಕ್ಕೂ ಸಹ ನಾವೇನ್ ಪ್ರೆಸೆಂಟ್ ನಾವೇನ್ ಕರ್ಮ ಮಾಡ್ತೀವಲ್ಲ ಅದು ಫ್ಯೂಚರ್ನ ಡಿಸೈಡ್ ಮಾಡುತ್ತೆ ಅಂದಾಗ ನಾವ್ ಯಾಕೆ ಶ್ರೇಷ್ಠ ಕರ್ಮ ಮಾಡಬಾರ್ದು? ಹಿಂದೆ ನಾವು ಕೆಟ್ಟದ್ ಮಾಡಿದೀವಿ, ಅದು ಕೆಟ್ಟದ್ದು ಈಗ ಆಗಿದೆ. ಈಗ ನಾವು ಮುಂದೆ ಚೆನ್ನಾಗಿರ್ಬೇಕು ಅಂದ್ರೆ ಈಗ ನಾವ್ ಯಾಕೆ ಕೆಟ್ಟದ್ ಮಾಡ್ಬೇಕು? ಯಾಕೆ ಒಳ್ಳೇದ್ ಮಾಡಬಾರ್ದು? ಯಾಕೆ ಶ್ರೇಷ್ಠವಾಗಿ ನಾವು ನಮ್ಮ ಒಂದು ಕರ್ಮಗಳು ಯಾಕಿರಬಾರ್ದು? ಆತ್ಮದ ಸ್ಮೃತಿ, ಬಾಬಾ ಸ್ಮೃತಿಯಲ್ಲಿದ್ದು ನಾವೆಲ್ಲ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಅವು ಶ್ರೇಷ್ಠವಾಗಿ ತಯಾರಾಗತ್ತೆ ಕೂಡ. ಸೋಲ್ ಕಾನ್ಶಿಯಸ್ ಅಭ್ಯಾಸವನ್ನ ನಾವು ಮಾಡಬೇಕಾಗತ್ತೆ. ಇಲ್ಲಿ ಆತ್ಮದ ಸ್ಮೃತಿ ಎನ್ನುವಂಥದ್ದು ಆತ್ಮದ ಬಗ್ಗೆ ಗೊತ್ತಿದೆ ಅಂದ್ರೆ, ಕರ್ಮದ ಬಗ್ಗೆ ಗೊತ್ತಿದೆ ಅಂದ್ರೆ ಇವೆಲ್ಲ ನಾವು ಲೈಫ್ ಸ್ಟೈಲ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಆತ್ಮದ ಬಗ್ಗೆ, ಪರಮಾತ್ಮನ ಬಗ್ಗೆ, ಕರ್ಮಗಳ ಬಗ್ಗೆ ಇವೆಲ್ಲ ಗೊತ್ತಿದೆ ಅಂದ್ರೆ ನಾವು ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ ಈಸಿ ಆಗತ್ತೆ. ಜೀವನದಲ್ಲಿ ಇವೆಲ್ಲವೂ ಸಹ ನಾವು ಪರಿವರ್ತನೆಯನ್ನ ನಾವು ಮಾಡ್ಕೋಬಹುದು. ಒಬ್ರು ಹೀಗೇನೆ ಒಂದು ಕ್ಲಾಸಲ್ಲೇ ಕೇಳಿದ್ದು, ಒಬ್ರು ದೀದಿ ಅಂದ್ರೆ ಒಬ್ರು ತಂದೆ ಇದ್ರು, ಮಗಳಿದ್ರು ಆಯ್ತಾ. ಮಗಳು ಅಂದ್ರೆ ಅಪ್ಪಗೆ ತುಂಬಾ ಕ್ಯಾನ್ಸರ್ ಆಗಿ ಫುಲ್ ಲಾಸ್ಟ್ ಸ್ಟೇಜ್. ಡಾಕ್ಟರ್ಗಳು ಹೇಳ್ಬಿಟ್ರು ಇವರಿನ್ನ ಬದುಕೋದಿಲ್ಲ, ಅಷ್ಟೇ, ನಮ್ಮಿಂದ ಏನು ಮಾಡಕ್ ಆಗೋದಿಲ್ಲ ಅಂತ ಹೇಳಿದ್ರು. ಮಗಳಿದ್ರು ಆಯ್ತಾ. ಮಗಳು ಈಚೆ ಕೂತು ತುಂಬಾ ಅಳ್ತಿದ್ರಂತೆ. ಆಗ ಒಬ್ರು ಹೀಗೆ ಬಾಬಾ ಮಗು ದೀದಿ ಬಾಬಾ ಮಕ್ಕಳು ಆಗಿರುವಂತಹ ದೀದಿ ಹೋದ್ರಂತೆ. ಅಕ್ಕ ಹೋಗಿ ಯಾಕೆ ಹೇಳ್ತಿರೋ ಅಂತದ್ದು ಅಂತ ಎಲ್ಲ ಕೇಳಿದ್ರೆ, ಇನ್ನ ಲಾಸ್ಟ್ ಅಂತ ಹೇಳ್ಬಿಟ್ಟಿದಾರಲ್ಲ, ಈಗ ಅವ್ರಿಗೋಸ್ಕರ ನೀನ್ ಏನು ಕ್ರಿಯೇಟ್ ಮಾಡ್ತೀಯ, ನಿನ್ನ ಒಂದು ಭಾವನೆ ಏನಿದೆ, ಏನ್ ಕ್ರಿಯೇಟ್ ಮಾಡ್ತೀಯ ಹೇಳು ಅಂದ್ರೆ, ಮಗಳು ಹೇಳಿದ್ರಂತೆ, ನಮ್ಮಪ್ಪ ಅವ್ರಿಗೆ ಕಂಪ್ಲೀಟ್ ಆಗಿ ಶಾಂತಿ ಸಿಗ್ಲಿ ಸಾಕು ನನ್ಗೆ ಅಂತ ಹೇಳಿದ್ರಂತೆ. ಶಾಂತಿ ಸಿಗ್ಲಿ ಅಂದ್ರಂತೆ. ಅಳುತ್ತಿದ್ರಂತೆ, ಮಗಳು ಅಳುತ್ತಿದ್ರಂತೆ. ಅದಕ್ಕೆ ನೀ ಏನ್ ಕ್ರಿಯೇಟ್ ಮಾಡ್ತೀಯ ಅಂತ ಅಕ್ಕವ್ರು ಕೇಳಿದಾಗ, ಶಾಂತಿ ಸಿಗ್ಲಿ ಅಂತ. ಹಂಗಾದ್ರೆ ಬಿಟ್ಬಿಡು ಅವ್ರನ್ನ ಹೋಗೋದಕ್ಕೆ, ಅಳ್ಬಾರ್ದು, ಬಿಟ್ಬಿಡು ಅವ್ರನ್ನ ಹೋಗೋದಕ್ಕೆ ಬಿಟ್ಬಿಡು ಅಂದ್ರೆ. ಅದೇ ಬಿಡಕ್ಕಾಗತ್ತೆ ಅಂತೇಳಿ ಇನ್ನೂ ಜೋರಾಗಿ ಅಳೋದಕ್ಕೆ ಶುರು ಮಾಡಿದ್ರಂತೆ ಮಗಳು. ಹೇಗೆ ಸತ್ತೋಗ್ಲಿ ಅಂತ ನಾನು ಹೇಗೆ ಹೇಳೋದು ಅಂತ ಹೇಳಿ. ಅಂದ್ರೆ ಆಗ ಅಕ್ಕವ್ರು ಹೇಳಿದ್ರಂತೆ, ಯಾಕೆ ಆಗೋದಿಲ್ಲ, ನೀ ಸಂಕಲ್ಪ ಮಾಡಬೇಕು, ನೀವು ಬ್ಲೆಸ್ಸಿಂಗ್ಸ್ ಕೊಡಬೇಕು, ಕೃತಜ್ಞತೆಯನ್ನ ನೀನು ತಿಳಿಸ್ಬೇಕು ನಿಮ್ ತಂದೆಯವ್ರಿಗೆ. ಅವರಿಗೆ ಆದಂತಹ ಒಂದು ಹೊಸದಾದ ಶರೀರ ಇದೆ, ಹೊಸದಾದ ಜನ್ಮ ಇದೆ, ಹೊಸದಾದ ಒಂದು ಫ್ಯಾಮಿಲಿ ಇದೆ. ಈ ಶರೀರ ಕೆಲಸ ಮಾಡ್ತಿಲ್ಲ. ಶರೀರವನ್ನ ಬಿಟ್ಟು ಹೋಗೋದಕ್ಕಾಗದೆ ಆತ್ಮ ಅಂದ್ರೆ ಲಾಸ್ಟ್ ಸ್ಟೇಜ್ ಅಲ್ಲಿ ಇದ್ದಾರೆ, ಆದ್ರೆ ಬೆಡ್ ಪೇಷಂಟ್ ಆಯ್ತಾ. ಅದ್ರ ಮೂವ್ಮೆಂಟ್ಸೇ ಇಲ್ಲ, ಯಾವುದೇ ಮೂವ್ಮೆಂಟ್ಸ್ ಇಲ್ಲ. ಬಟ್ ಶರೀರವನ್ನ ಆತ್ಮ ಬಿಟ್ಟೇ ಹೋಗ್ತಿಲ್ಲ. ಲಾಸ್ಟ್ ಸ್ಟೇಜ್ ಏನು ಮಾಡಕ್ಕಾಗಲ್ಲ, ಇನ್ನು ಉಳಿಯೋದಿಲ್ಲ ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ. ಶರೀರವನ್ನ ಆತ್ಮ
ಬಿಟ್ಟು ಹೋಗೋದಕ್ಕೆ ಆಗ್ತಿಲ್ಲ. ಯಾಕೆ? ಮಗಳು, ಮನೆ, ಅಟ್ಯಾಚ್ಮೆಂಟು ಅವು ಕಡೆ ತುಂಬಾ ಎಳೀತಿದೆ. ಅಂದ್ರೆ ಆ ಶರೀರದಲ್ಲಿ ಟ್ರ್ಯಾಪ್ ಆಗ್ಬಿಟ್ಟಿದೆ. ಏನು? ಆತ್ಮ. ಇವರು ಮಗಳು ಬೇರೆ ಅಳುತ್ತಿದಾರಲ್ಲ, ಆಗ ಈ ತರ ಟ್ರ್ಯಾಪ್ ಆಗ್ಬಿಟ್ಟಿದೆ. ಆ ಶರೀರ ಅವರಿಗೆ ಸೂಕ್ತ ಅಲ್ಲ. ಹೊಸ ಶರೀರ ಇದೆ ಅವ್ರಿಗೋಸ್ಕರ, ಹೊಸ ಜರ್ನಿ, ಹೊಸ ಫ್ಯಾಮಿಲಿ ಇದೆ. ಅವ್ರಿಗೆ ಪ್ರೇಯರ್ ಮಾಡಬೇಕು, ಅವ್ರಿಗೆ ಕಳಿಸ್ಕೊಡ್ಬೇಕು, ಪ್ರೀತಿಯಿಂದ ಕಳಿಸ್ಕೊಡ್ಬೇಕು. ನಿಮ್ಮ ತಂದೆನ ನೀನ್ ತುಂಬಾ ಪ್ರೀತಿ ಮಾಡ್ತೀಯ ಅನ್ನೋದಾದ್ರೆ ಅವರನ್ನ ಕಳಿಸ್ಕೊಡು. ಇಲ್ಲಿ ಅಟ್ಯಾಚ್ಮೆಂಟ್ ಇಂದ ಪ್ರೀತಿಯ ಕಡೆ ಶಿಫ್ಟ್ ಆಗ್ಬೇಕಾಗತ್ತೆ. ಪ್ರೀತಿ ಅನ್ನೋದೇನು? ಅವ್ರಿಗೆ ಏನಿಷ್ಟನೋ ಅದನ್ನ ಕೊಡುವಂತಹದ್ದು, ಅವ್ರಿಗೆ ಏನ್ ರೈಟು ಅದನ್ನೇ ನಾವು ಮಾಡುವಂಥದ್ದು. ಅವ್ರು ಕೆಟ್ಟೋಗ್ಲಿ ಅಂತಲ್ಲ, ಅವ್ರಿಗೆ ಕರೆಕ್ಟ್ ಆಗಿರುವಂಥದ್ದು, ಅವ್ರಿಗೆ ಸರಿ ಹೋಗುವಂಥದ್ದು, ಅವ್ರಿಗೆ ಏನ್ ಬೇಕಿದೆ, ಏನ್ ಅವಶ್ಯಕತೆ ಇದೆ ಅದನ್ನ ನಾವು ಕೊಡುವಂಥದ್ದು, ಅದಕ್ಕೆ ನಾವು ಸಪೋರ್ಟ್ ಮಾಡುವಂತಹದ್ದು. ಅದು ಪ್ರೀತಿ. ಅವ್ರೇನಾದ್ರೂ ಆಗ್ಲಿ ನನ್ ಜೊತೆನೇ ಇರ್ಬೇಕು, ಅವ್ರು ಸಾಯ್ಬಾರ್ದು, ಅವ್ರು ಬಿಟ್ಟು ಹೋಗ್ಬಾರ್ದು ಅಂತೀವಿ ಅಂದ್ರೆ ಅದು ಸ್ವಾರ್ಥ, ಸೆಲ್ಫಿಶ್, ಅದು ಅಟ್ಯಾಚ್ಮೆಂಟ್ ಆಗಿರುತ್ತೆ. ಮತ್ತೆ ಇವರೆಲ್ಲ ಹೇಳಿದ್ರಂತೆ, ಅಕ್ಕವ್ರು ಹೇಳಿದ್ರಂತೆ, ಈ ತರ ಕೃತಜ್ಞತೆಯನ್ನು ಕೂಡ ತಿಳಿಸು. ಇಷ್ಟು ವರ್ಷ ನಮ್ಮನ್ನ ಸಾಕಿದ್ದಕ್ಕೆ, ನಮ್ಮನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತಾ, ಮತ್ತೆ ಫ್ಯಾಮಿಲಿಯನ್ನ, ಇಲ್ಲಿ ಇರೋರನ್ನ ಎಲ್ಲರನ್ನೂ ಸಹ ನಾವು ಚೆನ್ನಾಗಿ ನೋಡ್ಕೋತೀವಿ, ಒಬ್ರಿಗೊಬ್ರು ತುಂಬಾ ಸಪೋರ್ಟಿವ್ ಆಗಿರ್ತೀವಿ, ನಾವೆಲ್ಲ ಚೆನ್ನಾಗಿರ್ತೀವಿ, ನೀವು ಹೋಗ್ರಿ ಅಂತ ಬ್ಲೆಸ್ಸಿಂಗ್ಸ್ ಕೊಡ್ಬೇಕು, ಕೃತಜ್ಞತೆ ತಿಳಿಸ್ಬೇಕು, ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು, ಮೆಡಿಟೇಷನ್ ಮಾಡ್ಬೇಕು ಅವ್ರಿಗೋಸ್ಕರ ಅಂತ ಅಕ್ಕವರೆಲ್ಲ ಹೇಳ್ಕೊಟ್ರಂತೆ. ಆಮೇಲೆ ಓಕೆ, ಆ ರೀತಿ ಮಾಡಿದ್ರಂತೆ ಮಗಳು, ಅದೇ ರೀತಿನೇ ಮಾಡಿದ್ರಂತೆ ಎಲ್ಲ ಅರ್ಥ ಆದ್ಮೇಲೆ. ಆಮೇಲೆ ಮನೆಗೆ ಕರ್ಕೊಂಡು ಹೋದ್ರಂತೆ ಅವ್ರ ತಂದೆನ. ಮನೇಲಿ ಹೋದ್ಮೇಲೆ ಶರೀರ ಬಿಟ್ಬಿಟ್ಟಂತೆ. ಆ ತರ ಆಗತ್ತೆ ನೋಡಿ. ಅವ್ರಿಗೆ ಹೊಸ ಜನ್ಮ ಇರುತ್ತೆ, ಹೊಸ ಶರೀರ ಸಿಗೋದು. ನೋಡಿ, ಈ ಶರೀರ ಕ್ಯಾನ್ಸರ್ ಬಂದಿದೆ, ಶರೀರ ಸಪೋರ್ಟ್ ಕೊಡ್ತಿಲ್ಲ ಅಲ್ವಾ, ಯಾವುದೇ ಒಂದು ಸಾಥ್ ಕೊಡ್ತಿಲ್ಲ ಶರೀರ ಆತ್ಮಕ್ಕೆ. ಆ ಶರೀರ ಬಿಟ್ಟು ಹೋಗ್ಬೇಕು, ಹೊಸ ಜನ್ಮ ಇದೆ, ಹೊಸ ಫ್ಯಾಮಿಲಿ, ಹೊಸ ಜೀವನ, ಎಲ್ಲ ಹೊಸದಾಗಿ ಹೊಸ ಜರ್ನಿ ತಯಾರಾಗೋದಿದೆ. ನೀನ್ ಯಾಕೆ ಸಾಯ್ತಿದ್ಯ, ಯಾಕೆ ನಮ್ಮನ್ನು ಬಿಟ್ಟು ಹೋಗ್ತಿದ್ಯಾ, ನೀನು ಹೋಗ್ಬಾರ್ದು, ನೀನ್ ಬದುಕು, ಮತ್ತೆ ಬಾ, ಹಾಗೆ ಹೀಗೆ ನಾವು ಅಳ್ತೀವಿ, ನಿನ್ಗೇನು ಆಗ್ಬಾರ್ದು ಅಂತಂದ್ರೆ ಪಾಪ ಅದ್ರಲ್ಲಿ ಟ್ರ್ಯಾಪ್ ಆಗಿದೆ ಶರೀರದಲ್ಲಿ, ಹೋಗಕ್ ನಾವು ಬಿಡ್ತಿಲ್ಲ, ಅದು ಸಾಯಕ್ಕೂ ಆಗ್ತಿಲ್ಲ, ಬದುಕಕ್ಕೂ ಆಗ್ತಿಲ್ಲ, ಆ ಮಧ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರತ್ತೆ ಆತ್ಮ. ಅರ್ಥ ಆಯ್ತಲ್ಲ? ಮತ್ತೆ ಅವರು ಆತರ ಯಾವಾಗ ಬ್ಲೆಸ್ಸಿಂಗ್ಸ್, ಕೃತಜ್ಞತೆಯನ್ನ ತಿಳಿಸೋದಿರ್ಬೋದು, ಮೆಡಿಟೇಷನ್ ಮಾಡೋದಿರೋದು ಯಾವಾಗ ಮಾಡಿದ್ರು, ಆಗ ಎಲ್ಲ ಆತ್ಮಕ್ಕೆ ಭರವಸೆ, ಅಂದ್ರೆ ಧೈರ್ಯದಿಂದ ನಾವು ಚೆನ್ನಾಗಿರ್ತೀವಿ, ನಮ್ಗೇನು ಆಗೋದಿಲ್ಲ, ನಾವು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರ್ತೀವಿ, ನಾವು ಎಲ್ಲರೂ ಒಬ್ರಿಗೊಬ್ರು ನಾವು ಚೆನ್ನಾಗಿ ನೋಡ್ಕೋತೀವಿ, ಹಾಗೆ ಎಲ್ಲ ಹೇಳಿ ಅವ್ರಿಗೆ ಒಂದ್ ಸ್ವಲ್ಪ ಆ ಟೆನ್ಷನ್ನು, ಏನ್ ಚಿಂತೆ ಎಲ್ಲ ಏನಿತ್ತು ಮಕ್ಕಳ ಮೇಲೆ, ಅದು ಇದು ಮನೆ ಮೇಲೆ ಎಲ್ಲ, ಅದೆಲ್ಲದಕ್ಕೂ ಇವರು ಅವರ ಒಂದು ಮೆಡಿಟೇಷನ್ ಮೂಲಕ, ಅವರ ಒಂದು ಕೃತಜ್ಞತೆಗಳ ಮೂಲಕ, ಬ್ಲೆಸ್ಸಿಂಗ್ಸ್ ಮೂಲಕ ಎಲ್ಲವನ್ನ ಅವರು ತಿಳಿಸಿದ್ರು. ಮನಸ್ಸಲ್ಲಿ ಇರೋದನ್ನ, ಒಳ್ಳೆ ಜೀವನ, ಒಳ್ಳೆ ಜನ್ಮ ಸಿಗ್ಲಿ ಅಂತೆಲ್ಲಾನು ಅವ್ರು ಏನು ಶುಭ ಸಂಕಲ್ಪಗಳು ಎಲ್ಲ ಮಾಡಿದ್ರು. ಅಂದ್ರೆ ಪ್ರೆಸೆಂಟ್ ಕರ್ಮ ನೋಡಿ ಅದು ಅಲ್ವಾ. ಮತ್ತೆ ಅವ್ರ ಶರೀರ ಬಿಟ್ಟು ಹೋದ್ರು, ಆಯ್ತಾ. ಅವರಿಗೆ ಆ ಶರೀರದಿಂದ ಮುಕ್ತಿ ಅನ್ನುವಂಥದ್ದು ಸಿಕ್ತು. ಈ ತರ ನಾವು ಏನ್ ಮಾಡ್ಕೋಬೇಕಾಗತ್ತೆ, ನಾವು ಚೇಂಜ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಅವ್ರಿಗೆ ನೆಕ್ಸ್ಟ್ ಅವ್ರದ್ದು ಜರ್ನಿ ಇದೆ ಅಲ್ಲ, ಆ ಜರ್ನಿಯಲ್ಲಿ ಹೋಗೋದಕ್ಕೆ ಅವರನ್ನ ಬಿಡಬೇಕು. ನಾವ್ ಯಾವತ್ತೂ ಅಷ್ಟೇನೆ, ಶರೀರ ಬಿಡ್ತಿದ್ದಾರೆ, ಬೆಡ್ರಿಡನ್ ಆಗಿರ್ತಾರೆ ಅಲ್ವಾ,
ಮೂಮೆಂಟ್ಸೇ ಇರಲ್ಲ ಏನೂ ಸಹ. ಅಂಥವ್ರಿಗೆ ನೀನು ಹೋಗ್ಬೇಡ, ಸಾಯ್ಬೇಡ ಅಂದರೆ ಆತ್ಮ ಹೊಸ ಜರ್ನಿಯನ್ನು ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ನಾವು ಆ ಥರ ಹೇಳಿದಾಗ. ಅದಕ್ಕೆ ಆ ಟೈಮಲ್ಲಿ ನಾವು ಅಟ್ಯಾಚ್ಮೆಂಟನ್ನು ಬಿಡಬೇಕಾಗತ್ತೆ, ಮೋಹವನ್ನು ಬಿಡಬೇಕಾಗತ್ತೆ. ಅಟ್ಯಾಚ್ಮೆಂಟಿಂದ ಪ್ರೀತಿಗೆ ಶಿಫ್ಟ್ ಮಾಡ್ಕೋಬೇಕು ನಾವು ಆ ಸಮಯದಲ್ಲಿ. ನೀನು ಇಲ್ಲೇ ಇರಬೇಕು, ನನ್ನ ಜೊತೆನೇ ಇರಬೇಕು. ಏನು ಮೂಮೆಂಟ್ಸ್ ಇರೋದಿಲ್ಲ, ಮಾತಾಡೋದಿಲ್ಲ, ಕಣ್ ತೆಗೆಯೋದಿಲ್ಲ, ಏನೂ ಇಲ್ಲ, ಬೆಡ್ ಮೇಲೇನೆ ಇರ್ತಾರೆ. ನೀನು ಹೇಗಿದ್ರು ಪರವಾಗಿಲ್ಲ, ನನ್ನ ಕಣ್ಣು ಮುಂದೆ ಇದ್ರೆ ಸಾಕು, ನನ್ನ ಜೊತೆ ಮಾತಾಡದೇ ಇದ್ರು ಪರವಾಗಿಲ್ಲ, ಇಲ್ಲಿದ್ರೆ ಸಾಕು, ನನ್ನ ಕಣ್ಣು ಮುಂದೆ ಇದ್ರೆ ಸಾಕು, ನೀನು ಸಾಯಬಾರ್ದು ಅಂತ ನಾವು ಮಾತಾಡ್ತಿರ್ತೀವಿ ಅಂದಾಗ ಅದು ಅಟ್ಯಾಚ್ಮೆಂಟ್, ಸೆಲ್ಫಿಶ್ನೆಸ್. ಅದೆಲ್ಲ ಪ್ರೀತಿ ಅನ್ನೋದು ಏನಂದ್ರೆ ಅವ್ರಿಗೆ ಯಾವ್ದು ಸರಿನೋ ಅದನ್ನ ಕೊಡೋದಕ್ಕೆ ರೆಡಿ ಆಗಿರ್ಬೇಕು ನಾವು. ಅವರು ಶರೀರವನ್ನ ಡಿಗ್ನಿಟಿಯಿಂದ ಶರೀರವನ್ನ ಬಿಡ್ಬೇಕವರು. ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು ಅಷ್ಟೇ. ನಾವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ನಾನು ಬಾಡಿ ಅಲ್ಲ, ನಾನು ದೇಹ ಅಲ್ಲ, ಈ ದೇಹ ನನ್ನದು, ಈ ದೇಹ ನನ್ನದು, ನಾನೇ ಬಾಡಿ ಅಲ್ಲ. ಆತ್ಮ ಬೇರೆ, ಶರೀರ ಬೇರೆ. ಇದು ಸೋಲ್ ಕಾನ್ಶಿಯಸ್ ನಮ್ಗೆಲ್ಲರಿಗೂ ಸಹ ಬೇಕಾಗಿರುತ್ತೆ. ಅಂದ್ರೆ ಅವರವರ ಕರ್ಮಗಳು ಆತ್ಮದಲ್ಲಿ ಸ್ಟೋರ್ ಆಗಿರುತ್ತೆ. ಆ ಕರ್ಮಗಳ ಅನುಸಾರವಾಗಿ, ಸಂಸ್ಕಾರಗಳ ಅನುಸಾರವಾಗಿ ಅವರಿಗೆ ಗರ್ಭದಲ್ಲಿ ಶರೀರ ತಯಾರಾಗತ್ತೆ. ನಮ್ಮ ಕರ್ಮಗಳ ಕಡೆ ನಾವು ತುಂಬಾ ಗಮನ ಕೊಡ್ಬೇಕಾಗತ್ತೆ. ನೋಡಿ, ಶರೀರ ಬಿಟ್ಟು ಹೋಗಿರ್ತಾರೆ, ಆಲ್ರೆಡಿ ಇದು ಲಾಸ್ಟ್ ಕ್ಲಾಸ್ಗಳಲ್ಲೂ ತಿಳಿಸಿದ್ದಾರೆ ಬಾಬಾ. ಶರೀರ ಬಿಟ್ಟು ಹೋಗಿರ್ತಾರೆ, ಆದ್ರೆ ಅವ್ರಿಗೆ ಹೊಸದಾಗಿ ಗರ್ಭ ತಯಾರಾಗಿರತ್ತೆ, ಆಯ್ತಾ. ಹೊಸದಾಗಿ ಗರ್ಭದಲ್ಲಿ ಅವ್ರಿಗೆ ಒಂದು ಶರೀರ ತಯಾರಾಗೋದಿರತ್ತೆ. ಇಲ್ಲಿ ಶರೀರ ಬಿಟ್ಟಿರ್ತಾರಲ್ಲ, ಇಲ್ಲಿ ಆಳು ನಿಲ್ಲಿಸೋದೇ ಇರಲ್ಲ, ಅವ್ರ ಬಗ್ಗೆ ನಿಲ್ಲಿಸೋದೇ ಇಲ್ಲ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ, ಕೊರಗುತ್ತಾ, ಚಿಂತೆ ಮಾಡ್ತಾ ಕೂತಿರ್ತಾರೆ. ಒಂದು 6-7 ತಿಂಗಳಷ್ಟೇ, ಮತ್ತೆ ನಾನು ಸರಿ ಹೋಗ್ಬಿಡ್ತೀನಿ ಬಿಡು, ಸರಿ ಹೋಗ್ಬಿಡುತ್ತೆ, ಅಲ್ಲಿವರೆಗೂ ನನಗೆ ನೋವು ಇದ್ದೇ ಇರುತ್ತೆ ಅಂತ ಯೋಚನೆ ಮಾಡ್ತಾರೆ. 6-7 ತಿಂಗಳಲ್ಲಿ ಅವ್ರ ಗರ್ಭ ಸಿಕ್ಕಿರ್ಬೋದಲ್ಲ, ಹೊಸ ಜನ್ಮ ಸಿಕ್ಕಿರ್ಬೋದಲ್ಲ. ಎಷ್ಟು ನಾವು ಅವ್ರನ್ನ ನೆನೆಸ್ಕೊಂಡು ಅಳ್ತೀವಿ, ಯಾಕೆ ಸತ್ತೆ ನೀನು, ಯಾಕೆ ನನ್ನ ಬಿಟ್ಟು ಹೋದೆ ನೀನು, ಎಷ್ಟು ನಾವು ಅವ್ರನ್ನ ಕೊರ್ಕೊಂಡು ಅವ್ರನ್ನ ನೆನೆಸ್ಕೊಂಡು ನಾವು ಅಳ್ತೀವಿ. ಅವ್ರಿಗೆ ನೆಕ್ಸ್ಟ್ ಜನ್ಮ ಸಿಗೋದಿಲ್ಲ. ಅವ್ರಿಗೆ ಇಲ್ಲಿ ಇದು ವೈಬ್ರೇಷನ್ ಅವ್ರಿಗೆ ಹೋಗುತ್ತೆ. ನಾವು ಏನು ಈ ಥರ ನಾವು ಕೊರಗ್ತಿರ್ತೀವಲ್ಲ ಡೈಲಿ, ಆ ವೈಬ್ರೇಷನ್ ಅವ್ರಿಗೆ ಹೋಗುತ್ತೆ. ಇನ್ನೊಂದು ಜನ್ಮ ತಗೊಳ್ಳೋದಕ್ಕೆ, ಹೊಸ ಜನ್ಮ, ಹೊಸ ಶರೀರ, ಹೊಸ ಜೀವನ ನಡೆಸೋದಕ್ಕೆ ಅವ್ರಿಗೆ ಚಾನ್ಸೇ ನಾವು ಕೊಡೋದಿಲ್ಲ. ಆ ರೀತಿ ಆಗ್ಬಿಡುತ್ತೆ. ಅವ್ರಿಗೆ ವೈಬ್ರೇಷನ್ ಹೋಗುತ್ತೆ. ಈಗ ನೋಡಿ, ಹೋಗಿ ಗರ್ಭ ಪ್ರವೇಶ ಆಗಿರತ್ತೆ, ಆಯ್ತಾ. ಆತ್ಮ ಹೋಗಿ ಗರ್ಭ ಪ್ರವೇಶ ಆಗಿರತ್ತೆ, ಇಲ್ಲಿ ಶರೀರ ಬಿಟ್ಟೋಗಿ ಅಲ್ಲಿ ಗರ್ಭ ಪ್ರವೇಶ ಆಗಿರತ್ತೆ. ಇಲ್ಲಿ ಶರೀರ ಬಿಟ್ಟಿರೋ ಜಾಗದಲ್ಲಿ ಅವ್ರ ಮನೆಯವರು ಎಲ್ಲರೂ ಸಹ ಅಳ್ತಿರ್ತಾರೆ, ನೋವು ತಿಂತಿರ್ತಾರೆ, ಬೇಜಾರು ಮಾಡ್ಕೊಂಡಿರ್ತಾರೆ. ಯಾಕೆ ಸತ್ತೆ ನೀನು, ನಮ್ಮನ್ನು ಬಿಟ್ಟು ಹೋಗ್ಬಾರ್ದಿತ್ತು, ನೀನು ಬಂದ್ಬಿಡು ವಾಪಸ್ಸು, ಯಾಕೆ ನಾನು ಬಿಟ್ಟು ಹೋದೆ ನೀನು ಅಂತೆಲ್ಲ ಅಳ್ತಿರ್ತಾರೆ. ಅರ್ಥ ಆಯ್ತಲ್ಲ. ಮತ್ತೆ ನೋಡಿ, ಇಷ್ಟೊಂದು ಸರಿ ನೀವು ಮಿಸ್ಕ್ಯಾರೇಜ್ ಆಗಿರೋದು ನೋಡಿರ್ತೀರ ಅಲ್ವಾ. ಅರ್ಧಕ್ಕೇನೆ ಏನಾಗ್ಬಿಡುತ್ತೆ, ಮಿಸ್ಕ್ಯಾರೇಜ್ ಆಗಿ ಬಂದ್ಬಿಡುತ್ತೆ, ಆತ್ಮ ಹೊರಟೋಗುತ್ತೆ. ಯಾಕಂದ್ರೆ ನೆಕ್ಸ್ಟ್ ಜರ್ನಿ ಮಾಡೋದಕ್ಕೆ ಬಿಡೋದೇ ಇಲ್ಲ. ಅಳ್ತಾ ಇರ್ತಾರೆ, ಕೊರಗುತ್ತಾ ಇರ್ತಾರೆ, ಟೆನ್ಷನ್ ಅವ್ರ ಬಗ್ಗೆನೇ ಯೋಚನೆ ಮಾಡ್ಕೊಳ್ತಾ, ಗರ್ಭದಲ್ಲೇನೆ ಮಗು ಶರೀರ ಬಿಟ್ಬಿಡುತ್ತೆ, ಮತ್ತೆ ವಾಪಸ್ ಹೊರಟು ಹೋಗುತ್ತೆ. ಅದು ಹೊಸ ಜರ್ನಿನೇ ಸ್ಟಾರ್ಟ್ ಆಗೋದಿಲ್ಲ. ಅಳ್ತಿರ್ತಾರೆ ಅಲ್ವಾ. ಮಿಸ್ಕ್ಯಾರೇಜ್ ಯಾಕಾಗತ್ತೆ ಅದೆಲ್ಲ, ಇದು ಕಾರಣ ಇದೆ. ಯಾವತ್ತೂ ಅಷ್ಟೇ, ಶರೀರ ಬಿಟ್ಟು ಹೋದ್ಮೇಲೆ ವಾಪಸ್ ಬಾ, ಯಾಕೆ ಸತ್ತೋದೆ, ಯಾಕೆ ನಾನು ಬಿಟ್ಟು ಹೋದೆ ಅಂತ ನಾವು ಕರಿಬಾರ್ದು ಸಹ.
ವೈಬ್ರೇಷನ್ಸ್ ಹೋಗುತ್ತಲ್ಲ ಅವ್ರಿಗೆ. ಅವ್ರು ಎಲ್ಲೇ ಗರ್ಭದಲ್ಲಿದ್ರು ಕೂಡ ನಮ್ಮ ವೈಬ್ರೇಷನ್ ಅವ್ರಿಗೆ ಹೋಗುತ್ತೆ. ನಾನು ಏನಕ್ಕೆ ಬಂದಿದ್ದೀನಿ, ನಾನು ಹೋಗ್ಬೇಕು ಅವ್ರ ಹತ್ರ ಅನ್ಸಿದ್ರೆ ಅದೇನಾಗುತ್ತೆ, ಅಲ್ಲಿ ಬಿಟ್ಟು ಬಂದ್ಬಿಡುತ್ತೆ. ಅವಾಗ ಅವ್ರಿಗೆ ಅಬೋಷನ್ ಆಗೋಯ್ತು, ಅವ್ರಿಗೆ ಮಿಸ್ಕ್ಯಾರೇಜ್ ಆಗುತ್ತೆ, ಈ ಥರ ಹೇಳ್ತಾರೆ ಅಲ್ವಾ. ಎಲ್ಲನೂ ಸಹ ಇವೆಲ್ಲ ಕರ್ಮದ ಬಗ್ಗೆ ಯಾವಾಗ ಅರ್ಥ ಆಗುತ್ತೆ, ನಾನು ಆತ್ಮ ಅಂದಾಗ ಇದೆಲ್ಲನೂ ಅರ್ಥ ಆಗುತ್ತೆ. ಆತ್ಮಕ್ಕೇನೆ ಕರ್ಮ ಇದೆ, ಆತ್ಮಕ್ಕೇನೆ ಜೀವನ ಇದೆ. ಆತ್ಮದಲ್ಲೇನೆ ಎಲ್ಲನೂ ಸಹ ಕರ್ಮ ಸಂಸ್ಕಾರಗಳು ಸ್ಟೋರ್ ಆಗೋದ್ರಿಂದ ಆತ್ಮದಿಂದನೇ ಜೀವನ ತಯಾರಾಗುವಂಥದ್ದು, ಶುರುವಾಗುವಂಥದ್ದು. ಏನಾದರೂ ಕೆಟ್ಟದಾಯಿತು ಅಂದರೆ ಭಗವಂತ ನನಗೆ ಕೊಟ್ಟಿರೋ ಪನಿಷ್ಮೆಂಟ್ ಅಂತ ಯೋಚನೆ ಮಾಡ್ತಾರೆ. ಏನಾದರೂ ನನ್ನ ಒಂದು ಪಾಸ್ಟ್ ಕರ್ಮದಿಂದ ನನಗಿಲ್ಲಿ ಕೆಟ್ಟದಾಗ್ತಿದೆ, ಆದರೆ ಭಗವಂತ ನನಗೆ ಪನಿಷ್ಮೆಂಟ್ ಕೊಟ್ಬಿಟ್ಟ, ಭಗವಂತ ಕೊಟ್ಟಿರೋ ಶಿಕ್ಷೆ ನನಗೆ. ಭಗವಂತ ಯಾಕೆ ಶಿಕ್ಷೆ ಕೊಡ್ತಾರೆ? ಅವರು ನಮಗೆ ಪೇರೆಂಟ್, ಅವರು ನಮಗೆ ತಂದೆ ತಾಯಿ ಅಲ್ವಾ. ಭಗವಂತ ಯಾಕೆ ನಮಗೆ ಶಿಕ್ಷೆ ಕೊಡ್ತಾರೆ? ಅವ್ರು ನಮಗೆ ಪೇರೆಂಟ್ ಅಂದಾಗ ಅವರು ನಮಗೆ ಬ್ಲೆಸ್ಸಿಂಗ್ಸ್ ಕೊಡ್ತಾರೆ, ಶಕ್ತಿ ಕೊಡ್ತಾರೆ, ರೈಟ್ ಯಾವುದು ಸರಿ ಅದನ್ನ ಕಲಿಸ್ತಾರೆ ಅವರು. ಅಷ್ಟೇ ಅವ್ರ ಕೆಲಸ. ಆದ್ರೆ ಕರ್ಮ ಅನ್ನುವಂಥದ್ದು ನಮ್ಮ ಕೈಯಲ್ಲಿದೆ. ಭಗವಂತ ಏನ್ ಬಂದು ನಮ್ಮ ಕರ್ಮವನ್ನ ಕ್ರಿಯೇಟ್ ಮಾಡ್ತಾರ? ಇಲ್ಲ ಅಲ್ವಾ. ಅವ್ರಿಗೆ ಆತ್ಮಕ್ಕೆ ನಮಗೆ ತಂದೆ ತಾಯಿ ಅವರು. ಈಗ ನೋಡಿ, ಮನೆಯಲ್ಲಿರುವಂತ ಲೌಕಿಕ ತಂದೆ ತಾಯಿನೇ ಆಗಿರ್ಲಿ, ಅವ್ರೇನ್ ಬಂದು ತಯಾರು ಮಾಡ್ತಾರ? ಇಲ್ಲ. ಅವ್ರು ಹೇಳ್ಬೋದು, ಈ ರೀತಿ ಮಾಡು, ಈ ರೀತಿ ಮಾಡು, ಸಲಹೆಗಳನ್ನ ಕೊಡ್ಬೋದು, ಸಜೆಷನ್ಸ್ ಅನ್ನ ಕೊಡ್ಬೋದು. ಈ ರೀತಿ ಓದು, ಈ ರೀತಿ ಕೆಲಸ ಮಾಡು, ಈ ರೀತಿ ಇರು, ಈ ರೀತಿ ಮಾತಾಡು, ಈ ರೀತಿ ಆ ರೀತಿ ಈ ರೀತಿ ಎಲ್ಲ ಹೇಳ್ತಾರೆ ಒಳ್ಳೇದನ್ನ ಅಲ್ವಾ. ಅವ್ರಿಗೆ ಏನ್ ಬೇಕೋ ಎಲ್ಲ ಸಪೋರ್ಟಿಂಗ್ ಮಾಡ್ತಾರೆ. ಬಟ್ ಮಾಡೋದು ಯಾರು ಹೇಳಿ? ಅವ್ರ ಮಕ್ಕಳೇ ಮಾಡ್ಬೇಕು ಅಲ್ವಾ, ಮಗನೇ ಮಾಡ್ಬೇಕು. ಈ ರೀತಿ ಮಾಡು, ಆ ರೀತಿ ಅವ್ರು ಮಾಡಿ ಇವ್ರಿಗೆ ಪ್ರಾಪ್ತಿ ಏನ್ ಸಿಗೋದಿಲ್ಲ, ಅವರೇ ಮಾಡ್ಬೇಕು. ಜಸ್ಟ್ ಸಜೆಷನ್ ಅಷ್ಟೇ. ಈ ರೀತಿ ದಾರಿಯಲ್ಲಿ ಹೋದ್ರೆ ಒಳ್ಳೇದಾಗತ್ತೆ, ಸರಿಯಾದ ಮಾರ್ಗವನ್ನ ತೋರಿಸ್ತಾರೆ, ಶಕ್ತಿಯನ್ನ ತುಂಬ್ತಾರೆ ಅಲ್ವಾ, ಧೈರ್ಯವನ್ನ ಹೇಳ್ತಾರೆ, ಬ್ಲೆಸ್ಸಿಂಗ್ಸ್ ಆಶೀರ್ವಾದಗಳನ್ನ ಕೊಡ್ತಾರೆ. ಭಗವಂತ ನಮಗ್ ಮಾಡೋದು ಇದೇನೆ. ನಾವೆಲ್ಲ ಆತ್ಮಗಳವರು ಮಕ್ಕಳಲ್ವಾ, ನಮಗೆ ಈಗ ಆಶೀರ್ವಾದಗಳು ಕೊಡ್ತಿದ್ದಾರೆ, ನಮಗೆ ಶಕ್ತಿಯನ್ನ ತುಂಬುತ್ತಿದ್ದಾರೆ. ನಮಗೆ ನೋಡಿ, ಪ್ರತಿದಿನ ಮುರುಳಿಯಲ್ಲಿ ಶ್ರೀಮತಗಳನ್ನ, ರೈಟ್ ಕರ್ಮ ಹೇಗೆ ಇರಬೇಕು ಅನ್ನೋದೆಲ್ಲವನ್ನ ತಿಳಿಸ್ತಿದ್ದಾರೆ. ಆದ್ರೆ ಆ ಕರ್ಮ ಮಾಡೋದು ನಮ್ಮ ಕೈಯಲ್ಲೇನೆ ಇದೆ, ಕರ್ಮ ನಮ್ಮ ಕೈಯಲ್ಲೇ ಇದೆ. ನಾವು ಅದನ್ನ ಭಗವಂತ ಏನೇ ಕೆಟ್ಟದಾದ್ರೆ ಅದು ಭಗವಂತ ಕೊಟ್ಟಿರುವಂತ ಪನಿಷ್ಮೆಂಟ್ ಅಂತ ನಾವ್ ಯಾವತ್ತೂ ಅಂದುಕೋಬಾರ್ದು. ಅದು ನಾನು ಮಾಡಿರುವಂತಹ ಕರ್ಮದ ಪರಿಣಾಮ, ಅದು ನನಗೆ ಸಿಕ್ಕಿದೆ. ಬೇರೆ ಯಾರು ಕೊಟ್ಟಿರೋದಲ್ಲ ಅದು. ಬೇರೆ ಯಾರಾದ್ರೂ ಕೊಟ್ರೆ ಅದನ್ನ ನಾವು ಪನಿಷ್ಮೆಂಟ್ ಅಂತ ಹೇಳ್ಬೋದು, ಬೇರೆಯವ್ರು ಕೊಟ್ಟಿರೋದಲ್ಲ. ನಾನು ಮಾಡಿರುವಂತ ಪಾಸ್ಟ್ ಕರ್ಮದ ಪರಿಣಾಮ ಅದು. ನಾವದು ಗಿಫ್ಟ್ ಆಗಿ ನಾವು ಸ್ವೀಕಾರ ಮಾಡಬೇಕು. ಏನೇ ಒಂದು ನನ್ನ ನಾನು ರೈಟ್ ಕರ್ಮಗಳನ್ನ, ಸರಿಯಾದ ಕರ್ಮಗಳನ್ನ ನಾನು ಮಾಡೋದಕ್ಕೆ ಅದು ನನಗೆ ಗಿಫ್ಟ್ ಆಗಿ ಸಿಕ್ಕಿದೆ. ಬಿರುಗಾಳಿಗಳನ್ನ ಬಹುಮತಿಯಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರೆ. ಮಾಯೆಯ ಬಿರುಗಾಳಿಗಳನ್ನ ಬಹುಮತಿಯಾಗಿ ಸ್ವೀಕಾರ ಮಾಡಿ ಅಂತ ಬಾಬಾ ಅವ್ಯಕ್ತವಾಣಿಗಳಲ್ಲಿ ಎಷ್ಟು ಸರಿ ಹೇಳಿದ್ದಾರೆ. ಯಾಕೆ? ನಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕೆ, ನಮಗೆ ಬುದ್ಧಿ ಕಲಿಸೋದಕ್ಕೆ, ಸರಿಯಾದ ಒಂದು ರೈಟ್ ಕರ್ಮಗಳನ್ನ ಮಾಡೋದಕ್ಕೆ, ಮಾಡಿಸೋದಕ್ಕೆ, ನಮ್ಮ ಜೀವನವನ್ನ ಶ್ರೇಷ್ಠವಾಗಿ ತಯಾರು ಮಾಡೋದಕ್ಕೆ ಅದು ನನ್ನ ಹತ್ರ ಬಂದಿದೆ. ಅದನ್ನ ಗುರುತಿಸಿ, ನನ್ನ ಹತ್ರ ಕೆಟ್ಟದ್ದು ಇಲ್ಲಿವರೆಗೂ ಬಂದಿದೆ ಅಂದ್ರೆ, ನಾನೇನು ಕರೆಕ್ಟ್ ಆಗಿರೋದು ಮಾಡೋದಿದೆ, ಅದಕ್ಕೆ ಇದು ಬಂದಿದೆ. ಆಗ ನಾನು ಕರೆಕ್ಟ್ ಆಗಿ ಆತ್ಮದ ಸ್ಮೃತಿಯಲ್ಲಿರ್ತಾ, ಬಾಬಾರವರ ಸ್ಮೃತಿಯಲ್ಲಿರ್ತಾ ಶ್ರೇಷ್ಠ ಕರ್ಮವನ್ನ ನಾನು ಕ್ರಿಯೇಟ್ ಮಾಡಬೇಕು. ನಮಗ್ ನಾವೇ ಬ್ರಹ್ಮ ಆಗಿದ್ದೀವಿ. ನಮ್ಮಿಂದನೇ
ಇತರರಿಗೂ ಸಹ ಇತರರು ಸಹ ತಯಾರಾಗ್ತಾರೆ. ಇಲ್ಲಿ ಯಾರೂ ಸಹ ಯಾವ ಬ್ರಹ್ಮನು ಯಾವ ಭಗವಂತನು ಯಾರಿಗೂ ಹಣೆ ಬರಹಗಳನ್ನ ಬರೆಯೋದಿಲ್ಲ, ಯಾವುದೂ ಇಲ್ಲ. ಎಲ್ಲವೂ ಸಹ ಕರ್ಮಗಳಲ್ಲಿದೆ. ಆ ಕರ್ಮಗಳು ಸಹ ನಮ್ಮ ಕೈಯಲ್ಲಿದೆ. ಪ್ರೆಸೆಂಟ್ ಮಾಡುವ ಕರ್ಮಗಳೇ ನಮ್ಮ ಭವಿಷ್ಯವನ್ನ, ನಮ್ಮ ಜೀವನವನ್ನ ರೂಪಿಸುತ್ತೆ. ಪಾಸ್ಟ್ ಕರ್ಮದ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡಬಾರದು ಅಂತಲೂ ಸಹ ಬಾಬಾ ತಿಳಿಸ್ತಾರೆ. ಏನೇ ನಡೆದಿದೆ ಅದು ನನ್ನವರೆಗೂ ಬಂದಿದೆ ಅಂದ್ರೆ ಅದು ನನ್ನ ಕೈಯಲ್ಲಿ ಇಲ್ಲ. ಆದ್ರೆ ಈಗ ನಾನು ಏನು ಮಾಡ್ಬೇಕನ್ನೋದು ನನ್ನ ಕೈಯಲ್ಲಿದೆ. ಫ್ಯೂಚರು ನನ್ನ ಕೈಯಲ್ಲಿದೆ. ಫ್ಯೂಚರ್ ಯಾವ ರೀತಿ ಇರಬೇಕು ಅಂದ್ರೆ ಪ್ರೆಸೆಂಟ್ ಯಾವ ರೀತಿ ಇದೆ ಆ ರೀತಿ ಫ್ಯೂಚರ್ ಇರುತ್ತೆ. ಅದು ನಮ್ಮ ಕೈಯಲ್ಲೇ ಇದೆ ಅಂತ ಬಾಬಾ ತಿಳಿಸ್ತಿದ್ದಾರೆ. ಈ ಸಂಗಮ ಯುಗದಲ್ಲಿ, ಈ ಸಮಯದಲ್ಲಿ ನಾವ್ ಏನೇ ಮಾಡಿದ್ರು ಸಹ ಇಡೀ ಕಲ್ಪಕ್ಕೆ ನಾವು ಕ್ರಿಯೇಟ್ ಮಾಡ್ಕೋತಾ ಇದ್ದೀವಿ ನಮ್ಮ ಜೀವನವನ್ನ. ಸುಖಮಯವಾದ, ಶಾಂತಿಮಯವಾದ, ಸಂತೋಷಕರವಾದ ಜೀವನ, ಸಂತುಷ್ಟವಾದ ಜೀವನ, ಎಲ್ಲ ಪ್ರಾಪ್ತಿಗಳಿಂದ ಭರ್ಪೂರಾಗಿರುವಂತಹ ಜೀವನವನ್ನ ಈ ಸಮಯದಲ್ಲಿ ನಾವು ತಯಾರು ಮಾಡ್ಕೊಳ್ತಾ ಇದ್ದೀವಿ. ನಾವು ಮಾಡುವಂತ ಕರ್ಮಗಳಲ್ಲಿ ಪವರ್ ಇರುತ್ತೆ. ಯಾಕಂದ್ರೆ ಫ್ಯೂಚರ್ನ ಅದು ಡಿಸೈಡ್ ಮಾಡುತ್ತಲ್ಲ. ಹಿಂದೆ ಮಾಡಿರೋದು ಈಗ ನನಗೆ ಅದು ಪ್ರತಿಫಲ ಸಿಕ್ಕಿದೆ ಅಂದ್ರೆ ಈಗ ನಾನು ಏನ್ ಮಾಡ್ತೀನಿ ಅದು ಮುಂದೆ ಸಿಗುತ್ತೆ. ಬಟ್ ಹಿಂದೆ ಮಾಡಿರೋದಕ್ಕೆ ನಾನು ಏನು ಚೇಂಜ್ ಮಾಡೋಕ್ಕಾಗೋದಿಲ್ಲ. ಆದ್ರೆ ನಾನು ಈಗ ಮುಂದೆ ಏನ್ ಆಗ್ಬೇಕು ಅನ್ನೋದು ನಾನು ಈಗ ಮಾಡೋ ಕರ್ಮಗಳ ಮೂಲಕ ನಾನು ಚೇಂಜ್ ಮಾಡ್ಬೋದು. ಮುಂದೆ ನಾನು ಏನ್ ಆಗ್ಬೇಕು ಅಂದ್ರೆ ನಾನು ಈಗ ಪ್ರೆಸೆಂಟ್ ಮಾಡೋ ಕರ್ಮಗಳ ಮೂಲಕ ನಾನು ಅದನ್ನ ಪಡ್ಕೋಬಹುದು. ಸಕ್ಸಸ್ ಅನ್ನ ನಾನು ಪಡ್ಕೋಬಹುದು. ಅರ್ಥ ಆಯ್ತಲ್ಲ ಕರ್ಮ ಅಂದ್ರೆ ಏನು ಅಂತ. ಯಾವುದೇ ಆದ್ರೂ ನಾವು ಅದನ್ನ ಇದೆಲ್ಲ ನನ್ನ ಕರ್ಮ ಅಂತ ನಾವು ಫೀಲ್ ಮಾಡ್ಕೊಳ್ಳೋದಲ್ಲ. ಕರ್ಮ ಅನ್ನುವಂಥದ್ದು ನಾವು ಯೋಚನೆ ಮಾಡುವಂಥದ್ದು, ಮಾತಾಡುವಂಥದ್ದು, ನಮ್ಮ ಬಿಹೇವಿಯರು ಎಲ್ಲವೂ, ನಮ್ಮ ಒಂದು ಇಂಟೆನ್ಷನ್ಸು, ಉದ್ದೇಶಗಳು, ಇವೆಲ್ಲನೂ ಸಹ ನಮ್ಮ ಕರ್ಮಗಳು. ಇವುಗಳನ್ನ ನಾವು ಅಂದ್ರೆ ಸರಿಯಾದ ಒಂದು ರೀತಿಯಲ್ಲಿ ನಾವು ಮಾಡ್ಬೇಕಾಗತ್ತೆ. ಅದು ಸೋಲ್ ಕಾನ್ಶಿಯಸ್ ಅಲ್ಲಿದ್ದು ಬಾಬಾರವರ ನೆನಪಲ್ಲಿದ್ದು ನಾವು ಮಾಡ್ಬೇಕಾಗತ್ತೆ. ಇದನ್ನ ನಾವು ಪ್ರೆಸೆಂಟ್ ನಾವ್ ಏನ್ ಮಾಡ್ತೀವಿ ಅದನ್ನ ನಾವು ಕರ್ಮ ಅಂತ ಹೇಳ್ತೇವೆ. ಬಂದಿರೋ ಪ್ರತಿಫಲವನ್ನ ನಾವು ಕರ್ಮ ಅನ್ನೋದಿಲ್ಲ, ಅದನ್ನ ನಾವು ಪರಿಣಾಮ ಅಂತ ನಾವು ಹೇಳ್ತೀವಿ. ನಾವು ಒಂದು ಬಾಲ್ ಹಾಕ್ತಿವಿ ಅಂದ್ರೆ ಗೋಡೆ ಒಂದು ಬಾಲ್ ಎಸಿತೀವಿ ಅಂದ್ರೆ ಅದು ವಾಪಸ್ಸು ನನ್ನ ಹತ್ರನೇ ಬರುತ್ತೆ. ಬೂಮರ್ಯಾಂಗ್ ತರ ನಾವು ಮಾಡಿದ್ದು ಅದು ನಮ್ಮ ಹತ್ರನೇ ಬರುತ್ತೆ. ನಾವು ಹಿಂದೆ ಮಾಡಿದೀವಿ, ಅದು ಇವಾಗ ನನ್ನ ಹತ್ರ ಬಂದಿದೆ. ಈಗ ನಾವ್ ಏನ್ ಮಾಡ್ತೀವಿ ಅದು ನೆಕ್ಸ್ಟ್ ಅದು ನನ್ನ ಹತ್ರ ಬರುತ್ತೆ. ಅದು ನಾವು ಇತರರನ್ನ ಪರಿವರ್ತನೆ ಮಾಡೋದಕ್ಕೂ, ನಾವು ಪರಿವರ್ತನೆ ಆಗೋದಕ್ಕೂ, ಫ್ಯೂಚರ್ ಪರಿವರ್ತನೆ ಮಾಡೋದಕ್ಕೂ ಪ್ರೆಸೆಂಟ್ದೇ ಕಾರಣ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಓಂ ಶಾಂತಿ.